ಕೇಳಿ ಅನ್ನೋದು ಇದೆಯಲ್ಲ ಅದು ಬಹಳ ಕಷ್ಟ. ಅದಕ್ಕೆ ಯಮದೇವರು ಹೇಳ್ತಾರಂತೆ ಏನಂತಂದ್ರೆ, ಕೇಳಬೇಕು ಅನ್ನೋ ಅಪೇಕ್ಷೆ ಇರೋರು ಬಹಳ ಸುಲಭ, ಎಲ್ಲಿ ಬೇಕಾರಲ್ಲಿ ಸಿಕ್ಕಿ ಬಿಡ್ತಾರೆ. ಆದ್ರೆ ಶ್ರವಣೋ ಯಾಪಿ ಬಹುಭಿ ನ ಲಭ್ಯತೆ ಅಂತ, ಇಲ್ಲಿ ಬಂದು ಕೂತು ಕೇಳಬೇಕಾದ್ರೂ ಕೇಳಲಿಕ್ಕೆ ಆಗೋದಿಲ್ಲ ಅಂತ. ಯಾಕೆ? ಮಾತಾಡೋದಿರತ್ತ ಆದ್ರಿಂದ, ಯಾವ್ಯಾವ ವಿಷಯಗಳನ್ನ, ಅನ್ಯ ವಿಷಯಗಳನ್ನ ಏನೇನೋ ಮಾತಾಡ್ತಿರ್ತೀವಿ. ಇಲ್ಲಿಗೆ ಯಾಕೆ ಬಂದಿರ್ತೀವಿ? ಇಲ್ಲ, ಉಪನ್ಯಾಸ ಜ್ಞಾನವನ್ನ ಕೇಳ್ಕೊಳ್ಬೇಕು, ಜ್ಞಾನವನ್ನು ಪಡೆದು ಹೋಗ್ಬೇಕು ಅಂತ ಬರ್ತೇವೆ. ಆದ್ರೆ ಇಲ್ಲಿ ಬಂಧುಗಳೇ ಅದು ಆಗೋದೇ ಇಲ್ಲ. ಯಾಕಂದ್ರೆ ಎಲ್ಲರೂ ಬಂದಿರ್ತಾರೆ, ನೀವು ಹೇಗಿದ್ದೀರಾ, ನಾವೇ ಹೇಗಿದ್ದೀರಾ, ಮತ್ತೆ ಅದು ಇದು ಏನೇನೋ ಕೇಳ್ಕೋತ್ ಕೊಡ್ತೇವೆ. ಹಾಗಾಗಬಾರ್ದು. ಯಾಕಂದ್ರೆ ವಿಶೇಷವಾಗಿ ಗುರುಗಳ ಆರಾಧನೆಗಳನ್ನ ಮಾಡೋದೇ ನಮ್ಮ ವಿಶೇಷವಾಗಿ ಜ್ಞಾನವನ್ನು ಪಡೆದುಕೊಂಡು ಹೋಗ್ಲಿ ಅಂತ. ಆದ್ರೆ ಇಲ್ಲಿ ಬಂದಾಗೂ ಕೂಡ ಮಾತಾಡಿ ಹೋಗುವುದು ನಮ್ಮ ಕೆಲಸ. ಯಮದೇವರು ಹೇಳಿದ್ದು ಅದು ನಮಗೆ ಅಂತ ಅನಿಸುತ್ತೆ ಇದನ್ನೆಲ್ಲ ನೋಡಿದಾಗ, ಬೇರೆ ಯಾರಿಗೂ ಅಲ್ಲ, ಇದನ್ನು ನಮ್ಮನ್ನೇ ಉದಾಹರಣೆ ಹಿಡ್ಕೊಂಡು ಅಂತ. ಆಮೇಲೆ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಶಾಸ್ತ್ರ ಹೇಳುತ್ತೆ, ಯದೇವ ಶ್ರದ್ಧೆಯ ಕರೋತಿ ತದೇವ ವೀರವತ್ತರಂ ಭವತಿ ಅಂತ. ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ತಿಳಿದು ಮಾಡಿದಾಗ ವಿಶೇಷ ಫಲ ಅಂತ. ಆದ್ರೆ ನಮ್ಮ ಜನರನ್ನ ನೋಡಿದಾಗ ನನಗೆ ಏನು ಅನ್ಸುತ್ತೆ ಅಂತಂದ್ರೆ, ಈ ಕನ್ನಡದಲ್ಲಿ ಒಂದು ಗಾದೆ ಇದೆ. ಏನು ಅಂತಂದ್ರೆ, ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಊರೆಲ್ಲ ಹುಡುಕಾಡಿದ ಅಂತ. ಯಾಕೆ ಈ ಮಾತು ಅಂತಂದ್ರೆ, ಇವತ್ತು ನೋಡಿ ಪ್ರಾತಃ ಕಾಲದಿಂದ ಬರುವಂತಹ ಕೆಲಸಗಳನ್ನ ನೋಡ್ತಾ ಬರೋಣ. ಪ್ರಾತಃ ಕಾಲದಲ್ಲಿ ಫಸ್ಟಿಗೆ ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ದೇವರಿಗೆ ಒಂದು ಇಲ್ಲಿ ಆಗಬೇಕಾದ್ರೆ ದೇವರ ದರ್ಶನ ಮಾಡಬೇಕು ಅಂತ. ಈ ಪ್ರಾತಃ ಕಾಲದಲ್ಲಿ ದೇವರ ದರ್ಶನವನ್ನ ಮಾಡೋದು ಎಷ್ಟು ಮುಖ್ಯ ಅಂತ. ಇವತ್ತು ನಮ್ಮ ದುಃಖ ಯಾಕೆ ನಾಶ ಆಗ್ತಾ ಇಲ್ಲ ಅಂದ್ರೆ, ಧೂಳಿ ದರ್ಶನಂ ದುಃಖ ನಾಶನಂ ಅಂತ. ಬೆಳಗ್ಗೆ ಎದ್ದು ದೇವರ ದರ್ಶನವನ್ನ ಯಾರು ಮಾಡ್ತೇವೋ ಅವರಿಗೆ ದುಃಖಗಳು ಇರುವುದಿಲ್ಲ ಅಂತ. ನಮಗೆ ಯಾಕೆ ದುಃಖ ಬರುತ್ತೆ ಅಂದ್ರೆ, ನಾವು ಬೆಳಗ್ಗೆ ಎದ್ದು ದೇವರ ದರ್ಶನವೇ ಮಾಡೋದಿಲ್ಲ. ಮತ್ತೇನ್ ಮಾಡ್ತೇವೆ? ಡಾಕ್ಟರ್ ವಾಕಿಂಗ್ ಹೋಗ್ಲಿಕ್ಕೆ ಹೇಳಿದಾರೆ, ವಾಕಿಂಗ್ ಹೋಗ್ತೀವಿ. ನೋಡಿ ಎಷ್ಟು ವೈಚಿತ್ರ್ಯ ಅಂತಂದ್ರೆ, ನಾವು ಗ್ರಂಥಗಳನ್ನ ಮೊರೆ ಹೋಗೋದು ಬಿಟ್ಟು ಯಾರ್ಯಾರನ್ನೋ ಮೊರೆ ಹೋಗ್ತಾ ಇದ್ದೇವೆ. ಇವತ್ತು ದೇವರನ್ನು ಮೊರೆ ಹೋಗೋದು ಬಿಟ್ಟು ಅನ್ಯರನ್ನು ಮೊರೆ ಹೋಗ್ತಾ ಇದ್ದೇವೆ. ಯಾಕೆ ಅಂದ್ರೆ ನೋಡಿ, ದೇವರಿಗೆ ದರ್ಶನಕ್ಕೆ ಬರಬೇಕಾದ್ರೆ ಆಗಿನ ಕಾಲದಲ್ಲಿ ಚಪ್ಪಲ್ ಹಾಕದೇನೆ ಹಾಗೆ ದೇವರ ದರ್ಶನಕ್ಕೆ ಬಂದು ದೇವರನ್ನ ದರ್ಶನ ಮಾಡಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೋಗ್ತಾ ಇದ್ರು. ಆದ್ರೆ ಇವತ್ತು ದೇವರ ದರ್ಶನಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ತೀವಿ? ಈಗೆಲ್ಲ ಎಲೆಕ್ಟ್ರಿಕಲ್ ಬೈಕು, ಕೈಯಾಗ ಒಂದು ಗಾಡಿ ಬಂದ್ಬಿಟ್ಟಿದೆ. ಎಲ್ಲರಲ್ಲಿಯೂ ಕೂಡ ಗಾಡಿ, ಯಾರು ಇಲ್ಲದಿದ್ದ ಒಂದ್ ಕಡೆಯೂ ಕೂಡ ಗಾಡಿ ಇರುತ್ತೆ. ಟೂ ವೀಲರ್ ಒಂದಿದ್ದೇ ಇರುತ್ತೆ, ಇಲ್ಲ ಪಾದರಕ್ಷೆಗಳಂತ ಇದ್ದೇ ಇರ್ತವೆ. ಹಾಕೊಳ್ಳೋದು, ದೇವಸ್ಥಾನ ತನಕ ಬರೋದು, ದೇವಸ್ಥಾನದ ಹೊರಗಡೆ ಬಿಟ್ಟು ದೇವರಿಗೆ ಒಂದು ನಮಸ್ಕಾರ ಮಾಡಿ ಹಾಗೆ ಹೋಗಿಬಿಡೋದು. ಪ್ರದಕ್ಷಿಣೆ ಇಲ್ಲ, ಏನೂ ಇಲ್ಲ. ಅದು ಹಾಗೆ ಮಾಡಿ 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 ಏನಾಗುತ್ತೆ, ಕೊನೆಗೊಂದು ದಿವಸ ವೈದ್ಯರ ಬಳಿ ಹೋಗ್ತಾರೆ. ಇಲ್ಲ, ನಿಮಗೆ ಕೊಲೆಸ್ಟ್ರಾಲ್ ಬಹಳ ಆಗಿದೆ, ವಾಕಿಂಗ್ ಹೋಗ್ಬೇಕು ದಿವಸ ನೀವು ಒಂದು 2-3 ಕಿಲೋಮೀಟರ್ ಅಂತಂದ್ರೆ ಅವನಿಗೆ ಹೇಳಿಕ್ಕಿಲ್ಲ. ಪಾದರಕ್ಷೆಯನ್ನು ಬಿಡೋದು, ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗೋದು. ಆ ವಾಕಿಂಗ್ ಹೋಗೋದ್ರಿಂದ ನಿಮ್ಮ ದೇಹದ ಆರ್ಢ್ಯತೆ ಆಗಬಹುದು ಹೊರತು ಬೇರೆ ಏನು ಪಾಪ ಪುಣ್ಯ, ನಿಮ್ಮ ಪಾಪನಾಶ ಆಗುವುದಿಲ್ಲ, ಪುಣ್ಯ ಬರುವುದಿಲ್ಲ. ಅದೇ ಅವನು ಹೇಳಿದಾನೆ ಅಂತ ಹೋಗಿ ಬೇಡ ಅನ್ನಲ್ಲ. ಅದನ್ನೇ ಹತ್ತಿರದಲ್ಲಿರುವ ದೇವಸ್ಥಾನಕ್ಕೆ ಬಂತು, ಅದೆಷ್ಟು 4 ಕಿಲೋಮೀಟರ್, ಅದನ್ನೇ ದೇವರಿಗೆ ಪ್ರದಕ್ಷಿಣೆ ಹಾಕಿ ಸ್ವಾಮಿ ಕಾರ್ಯನೂ ಆಯ್ತು, ಸ್ವಕಾರ್ಯನೂ ಆಯ್ತು. ಡಾಕ್ಟರ್ ಏನು ವಾಕಿಂಗ್ ಮಾಡ್ಬೇಕು, ಎಷ್ಟು ಕಿಲೋಮೀಟರ್? 4 ಕಿಲೋಮೀಟರ್ ಮಾಡಿದ್ರು, ಅಲ್ಲಿ ದೇವರಿಗೆ ಪ್ರದಕ್ಷಿಣೆ ಹಾಕಿದ ಫಲನೂ ಬಂತು. ಆದ್ರೆ ನಾವೇನ್ ಮಾಡ್ತೀವಿ? ಬಹಳ ಕಷ್ಟ ಬೆಳಗ್ಗೆ ಎದ್ದು ಬರೋದು ಅಂತ. ಇವತ್ತು ಆರಾಧನೆಗಳನ್ನ ನಮ್ಮ ಮನೆ ಕೆಲಸ ಅನ್ಕೊಂಡ್ರೆ ಬೇಗ ಬರ್ಬೋದು. ಇದು ದೇವರ ಒಂದು ಆರಾಧನೆ ಅನ್ಕೊಂಡ್ರೆ ಹಾಗೆ ಇರಬೇಕಾಗತ್ತೆ. ಆಮೇಲೆ ವಿಶ್ವರೂಪ ದರ್ಶನ ಅಂತ ಹೇಳ್ತಾರೆ. ದೇವರಿಗೆ ವಸ್ತ್ರಗಳನ್ನ ಹಾಕದೇನೆ ನೋಡುವಂಥದ್ದು ಬಹಳ ಕಷ್ಟ. ಬೇಕಾದ್ರೆ ಕೇಳಿ, ಯಾವತ್ತು ದರ್ಶನವನ್ನು ಯಾವ್ದು ಮಾಡೋದು, ಅಲಂಕಾರವಾಗಿದ್ದು ಮಾಡೋದು ಸುಲಭ ಅಂತಂದ್ರು ವಿಶ್ವರೂಪ ದರ್ಶನ ಆಗೋದು ಬಹಳ ಕಷ್ಟ. ಆದ್ರೆ ಅದನ್ನ ನೋಡ್ಲಿಕ್ಕೆ ಬೆಳಗ್ಗೆದ್ದು ಬರ್ಬೇಕಲ್ಲ, ಅದೇ ಕಷ್ಟ. ಹಾಗಾಗಿ ಬರೋದಿಲ್ಲ. ಹೋಗ್ಲಿ, ದುಃಖನಾಶ ಅದು ಒಂದು ಹೋಯ್ತು. ಮತ್ತೆ ಬೆಳಗ್ಗೆ ಎದ್ದು ದರ್ಶನ ಆಗುವುದಿಲ್ಲ. ನಂತರದಲ್ಲಿ ಅದೆಲ್ಲ ಆಯ್ತು, ಅಷ್ಟೋತ್ತರ ಪಾರಾಯಣ ಇತ್ತು. ಈ ಅಷ್ಟೋತ್ತರ ಪಾರಾಯಣಕ್ಕೆ ಎಲ್ಲರೂ ಯಾಕೆ ಬರಬೇಕು? ಇವತ್ತು ಹಾಗೆ ಮಾಡಬೇಕಾದ್ರೆ ಆಸೆಮಯವಾಗಿ ಮಾತಾಡ್ತಾ ಇದ್ರು ಎಲ್ಲ ಹಿರಿಯರು. ಸಾಕಷ್ಟು ಜನ ಬಂದಿದ್ರು. ಪಾಪ ಬಂದು ಅವರೆಲ್ಲ ಕೂತು ಚೆನ್ನಾಗಿ ಅಷ್ಟೋತ್ತರ ಪಾರಾಯಣ ಮಾಡಿದ್ರು. ಅಷ್ಟೋತ್ತರ ಪಾರಾಯಣ ಮಾಡಿ ಕೂತಾಗ ಹೀಗೆ ಮಾತಾಡ್ಬೇಕಾದ್ರೆ ಯಾರು ಬರಲೇ ಇಲ್ಲ. ಹೆಣ್ಮಕ್ಳು ಬರಲಿಲ್ಲ, ಜನ ಬಹಳ ಸೇರ್ಲೇ ಇಲ್ಲ, ಯಾವ್ದು ಆಗ್ಲೇ ಇಲ್ಲ.
ಯಾಕೆ ಅಷ್ಟೋತ್ತರಕ್ಕೆ ನಾವು ಬರಬೇಕು? ಅವ್ರು ಯಾಕೆ ಬರ್ತಾರೆ? ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಫಲ, ಹಾಗಾಗಿ ಗಂಡ್ಮಕ್ಳು ಬಂದಿದ್ದಾರೆ ಅವ್ರಿಗೆ ಪುಣ್ಯ ಹೋಗಿ ಬಿಡುತ್ತೆ ಅಂತ. ಇದೊಂದು ದಾಸರ ಪದ್ಯವನ್ನ ಯಾವತ್ತು ಈ ಶಾಸ್ತ್ರದಲ್ಲಿ ಒಂದು ವಾಕ್ಯ ಇದೆ, ಹಂಸಕ್ಷೀರನ್ಯಾಯೇನ ಅಂತ. ಅಂದ್ರೆ ಶಾಸ್ತ್ರವನ್ನ ಯಾವತ್ತು ಹೇಳಬೇಕಾದ್ರೆ ಆ ಹಂಸ ಏನು ಮಾಡತ್ತೆ ಅಂತಂದ್ರೆ, ಹಾಲು ನೀರು ಬೆರೆಸಿದಾಗ ಹಾಲಿನಲ್ಲಿ ನೀರನ್ನ ಬಿಟ್ಟು ಹಾಲನ್ನ ಮಾತ್ರ ಸ್ವೀಕಾರ ಮಾಡತ್ತಂತೆ. ಹಾಗೆ ಗ್ರಂಥದ ಒಂದು ಉಪನ್ಯಾಸವಾಗ್ಲಿ, ಗ್ರಂಥದ ವಿಷಯಗಳನ್ನಾಗ್ಲಿ ಏನ್ ಮಾಡ್ಬೇಕಂದ್ರೆ ಶಾಸ್ತ್ರಕ್ಕೆ ಸಮ್ಮತವಾದ ವಿಷಯಗಳನ್ನ ಸ್ವೀಕಾರ ಮಾಡಿ ಉಳಿದ ವಿಷಯಗಳನ್ನ ಬಿಡಬೇಕು ಅಂತ ಇರೋದು. ಆದ್ರೆ ನಾವೇನ್ ಮಾಡ್ತೀವಿ? ಹಾಗೆ ಮಾಡೋದಿಲ್ಲ. ನಮಗೆ ಅನುಕೂಲ ಯಾವುದೋ ಅದನ್ನ ಸ್ವೀಕಾರ ಮಾಡಿಕೊಂಡು ಉಳಿದ ಎಲ್ಲ ವಿಷಯಗಳನ್ನ ಬಿಟ್ಟು ಬಿಡ್ತೇವೆ. ಯಾಕೆ ಅಂತಂದ್ರೆ ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು ಅಂತ ಹೇಳಿದ್ರು ದಾಸರ ಪದ್ಯ. ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗೆಲ್ಲ. ಹಾಗಾಗಿ ಇದನ್ನ ಏನ್ ಮಾಡಿಬಿಟ್ವಿ, ನಮಗೇನು ಗಂಡ ಏನ್ ಮಾಡಿದ್ರೆ ಹೆಂಡತಿಗೆ ಬರುತ್ತೆ ಅಷ್ಟು ಸ್ವೀಕಾರ ಮಾಡಿದ್ವಿ. ಹಾಗೆಲ್ಲ ಅದು ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು. ಯಾಕೆ ಅಂತಂದ್ರೆ ಗಂಡ ದಿನನಿತ್ಯ ಕೆಲಸಗಳನ್ನ ಮಾಡದೇ ಇದ್ದಾಗ ಹೆಂಡತಿ ಪ್ರಾತಃ ಕಾಲದಲ್ಲಿ ಎದ್ದು ಅವನ ಕೈಯಲ್ಲಿ ಧರ್ಮಾಚರಣೆಯನ್ನು ಮಾಡಿಸ್ಬೇಕು. ಫಸ್ಟ್ ಪೂಜೆಗೆ ಅವನ್ನ ಕಳಿಸಿ, ಸ್ನಾನಕ್ಕೆ ಕಳಿಸಿ, ಅವಳು ನಂತರದಲ್ಲಿ ಅವನ ಸ್ನಾನಕ್ಕೆ ಹೋಗಿ ಬಂದ ಮೇಲೆ ಅವಳು ಸ್ನಾನ ಮಾಡ್ಬೇಕು. ಹಾಗೆ ಎಲ್ಲ ಧರ್ಮ ಕಾರ್ಯಗಳನ್ನ ಗಂಡನ ಕೈಯಲ್ಲಿ ಅವಳು ಮಾಡಿಸಿದರೆ ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲ. ಗಂಡ ತನ್ಪಾಡಿ ತಾ ಮಾಡ್ತಿರ್ತಾನೆ, ಹೆಂಡತಿ ಆರಾಮ್ ಮನೆಯಲ್ಲಿ ಮಲ್ಕೊಂಡು ಏನ್ ಬೇಕಾದ ಮನೆ ಕೆಲಸಗಳನ್ನ ಮಾಡಿದ್ರೆ ಯಾವ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ. ಅವನ ದಿನ ಬೇಕಾದ್ರೆ ಪಾಪ ಬರುತ್ತೆ ಹೊರತು ಪುಣ್ಯ ಅಂದ್ರೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಮತ್ತೆ ಹೆಂಡತಿ ಮಾಡಿದ ಪುಣ್ಯ ಯಾಕಿಲ್ಲ ಅಂದ್ರೆ, ಹೆಂಡತಿ ಮಾಡೋದೆಲ್ಲವೂ ಕೂಡ ಮಕ್ಕಳಿಗೆ ಗಂಡನ ಸಲುವಾಗಿ ಆದ್ರಿಂದ ಅದರ ಪುಣ್ಯ ಗಂಡನಿಗೆ ಬರ್ಲಿಕ್ಕಿಲ್ಲ ಅಂತ. ಮತ್ತೆ ಮುಂದೆ ಒಂದು ಹೇಳಿದಾರಲ್ಲ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಉಂಟು, ಗಂಡ ಮಾಡಿದ ಪಾಪ ಹೆಂಡತಿಗಿಲ್ಲ ಅಂತ. ಯಾಕೆ ಅಂತಂದ್ರೆ ಗಂಡ ಸ್ವತಂತ್ರ. ಈಗಿನ ಹೆಣ್ಮಕ್ಳು ಸ್ವತಂತ್ರ, ಅದು ಬೇರೆ ಮಾತು. ಆಗಿನ ಕಾಲಕ್ಕೆ ಗಂಡಂದರು ಸ್ವತಂತ್ರರು, ಅವ್ರು ಯಾರ ಅಪ್ಪಣೆ ತಗೊಳ್ತಿದ್ದಿಲ್ಲ. ಆದ್ರೆ ಹೆಣ್ಮಕ್ಕಳು ಮನೆಯಲ್ಲಿ ಏನೇ ಒಂದು ಕೆಲಸ ಆಗ್ಬೇಕಾದ್ರೆ ಗಂಡಂದರ ಅಪ್ಪಣೆಯನ್ನು ತಗೊಂಡು ನಂತರದಲ್ಲಿ ಕೆಲಸಗಳನ್ನ ಮಾಡ್ತಿದ್ರು. ಹಾಗಾಗಿ ಅವರ ತಪ್ಪು ಕೆಲಸಕ್ಕೆ ಗಂಡನೇ ಪ್ರಚೋದಕ ಆಗಿರ್ತಿದ್ದಾದ್ರಿಂದ ಮಾಡಿದ ಅವಳ ಪಾಪ ಏನೇ ಮಾಡಿದ್ರು ಗಂಡನಿಗೆ ಬರ್ತಿತ್ತು. ಇವತ್ತೇನೋ ಗಂಡನಿಗೆ ಏನೋ ಕೇಳದೆ ನಂಬಾಡಿ ನಾವು ಪಾಪಗಳನ್ನ ಮಾಡಿ ನನ್ ಗಂಡನ ಅದರ ಕ್ಷಾಮೀನಾಗೇನಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಮಾಡಿದ ಪಾಪ ನಾವೇ ತಗೊಳ್ಬೇಕು. ಹಾಗೆ ಆದ್ರೆ ಯಾಕೆ ಯಾಜ್ಞವಲ್ಕ್ಯ ಅಷ್ಟೋತ್ತರಕ್ಕೆ ನಾವೆಲ್ಲ ಬರಬೇಕು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಬಹಳ ಕಷ್ಟಕರವಾಗಿರತಕ್ಕಂಥದ್ದು ಯಾವುದು ಅಂತಂದ್ರೆ ಮದುವೆ. ಕಲ್ಯಾಣ ಅನ್ನೋದು ಎಷ್ಟು ಕಂಟಕಕ್ಕಾಗಿಬಿಟ್ಟಿದೆ ಅಂದ್ರೆ, ಯಾರ ಬಾಯಲ್ಲಿ ಕೇಳಿದ್ರು ಮದುವೆ ಅಂದ್ರೆ ಬಹಳ ಕಷ್ಟ ಆಗ್ತಾರೆ. ಗಂಡು ಮಕ್ಕಳಿಗೆ ಹೆಣ್ಣು ಸಿಕ್ಕು ಮದುವೆ ಆಗೋದಂತೂ ಬಹಳ ಕಷ್ಟ ಅಂತ. ಏನ್ ಮಾಡ್ಬೇಕು? ಅದಕ್ಕೆ ಏನೇನೋ ಕಲ್ಯಾಣೋತ್ಸವ ಅಂತ ಮಾಡಿಸ್ಬೇಕು, ಎಲ್ಲ ಮಾಡಿಸಿ, ಇಲ್ಲ ಅನ್ನಲ್ಲ. ನಾನು ಏನೇ ಹೇಳ್ತಾ ಇರೋದಂದ್ರೆ, ಅನ್ಯರವಿರುವಂತಹ ವಿಷಯಗಳನ್ನ ಹೇಗೆ ನಾವು ಆಶ್ರಯಿಸಿಕೊಂಡು ಹೋಗ್ತೇವೋ ಹಾಗೆ ನಮ್ಮಲ್ಲಿರುವಂತಹ ವಿಷಯಗಳನ್ನ, ಕೈಯಲ್ಲೇ ಇರುವಂತಹ ವಿಷಯವನ್ನ ಬಿಟ್ಟು ಬೇರೆದಕ್ಕೆ ಯಾಕೆ ಹೋಗ್ತೀರಾ ಅಂತ. ಯಾಕಂದ್ರೆ ಯಾಜ್ಞವಲ್ಕ್ಯ ಅಷ್ಟೋತ್ತರದಲ್ಲಿ ಪಾರಾಯಣ ಮಾಡ್ಬೇಕಾದ್ರೆ ಬರುತ್ತೆ ನೋಡಿ, ಪ್ರಾತಃ ಕಾಲೇ ಸಮುತ್ತಾಯ ಸ್ನಾತ್ವಾ ನಿತ್ಯಾಯ ಮಾನಸಃ ಇದಂ ಜಪಿತಂ ಯೋಗೀಶಾನಾಂ ನಾಮ ಅಷ್ಟೋತ್ತರಂ ಶತಂ ಅಂತ. ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಮಾಡ್ಬೇಕು ಅಂತ. ಅದೊಂದು ಸ್ವಲ್ಪ ಕಷ್ಟ ಇರ್ಲಿ, ತಡವಾಗಿ ಆದ್ರೂ ಮಾಡಿ ತೊಂದರೆ ಇಲ್ಲ. ಪ್ರಾತಃ ಕಾಲದಲ್ಲಿ ಆಗದಿದ್ರು ಸ್ವಲ್ಪ ತಡವಾಗಿ ಮಾಡಿದ್ರು ತೊಂದರೆ ಇಲ್ಲ. ಏನು ಹೇಳ್ತಾರೆ ಅಂತಂದ್ರೆ, ವಿದ್ಯಾರ್ಥಿ ಚಾಪ್ನುಯಾತ್ ಯಾತ್ ವಿದ್ಯಂ ಅಂದ್ರೆ ಮನುಷ್ಯನಿಗೆ ಏನ್ ಬೇಕು? ವಿದ್ಯೆ ಒಂದು ಬೇಕು. ಅದು ಯಾಜ್ಞವಲ್ಕ್ಯರ ಅಷ್ಟೋತ್ತರವನ್ನ ಪಾರಾಯಣ ಮಾಡೋದು. ಇವತ್ತು ನೋಡಿ ಮಕ್ಕಳಿಗೆ ಆಚಾರ್ಯ ವಿದ್ಯೆನೇ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು? ಮಾಡಿ ಯಾಜ್ಞವಲ್ಕ್ಯರ ಅಷ್ಟೋತ್ತರವನ್ನ ಮಾಡಿ. ಆಚಾರ್ಯ ಸಂಪತ್ತುಗಳು ಬಹಳ ನಿಲ್ತಾನೆ ಇಲ್ಲ ಆಚಾರ್ಯ. ಏನ್ ಮಾಡಿದ್ರು ನಮ್ಮಲ್ಲಿ ಸಂಪತ್ತು ದಾರಿದ್ರ್ಯದಿಂದ ಕಾಡ್ತಾ ಇದೆ. ಇವತ್ತು ಏನ್ ಮಾಡಿದ್ರು ಇದನ್ನೇ ಸಿಗ್ತಾ ಇಲ್ಲ ಅಂತಂದ್ರೆ, ಧನಾರ್ಥಿ ಚಾಪ್ನಿಯಾತ್ ಧನಂ ಅಂತ. ಅಂದ್ರೆ ಹಣ ಇಲ್ಲದವನಿಗೆ ಆ ಯಾಜ್ಞವಲ್ಕ್ಯರ ಅಷ್ಟೋತ್ತರವನ್ನ ಪಾರಾಯಣ ಮಾಡೋದ್ರಿಂದ ಹಣವೂ ಸಿಗುತ್ತೆ. ಆಯಾರ್ಥಿ ಚ ದೀರ್ಘಾಯುಹು ಅಂತ. ಅಂದ್ರೆ ಆಯುಸ್ಸು ಬೇಕು. ಎಂತದ್ದು? ಇವತ್ತೆಲ್ಲ ಮನುಷ್ಯರು ಅಲ್ಪಾಯುಷ್ಯರೇ. ದೀರ್ಘಾಯುಷ್ಯರಾಗಬೇಕಂದ್ರೆ ಏನ್ ಮಾಡ್ಬೇಕು? ವಿಶೇಷವಾಗಿ ಯಾಜ್ಞವಲ್ಕ್ಯರ ಅಷ್ಟೋತ್ತರವನ್ನ ಪಾರಾಯಣ ಮಾಡಬೇಕು. ನಾಪ್ನ ಮೃತ್ಯು ಮವಾಪ್ನಿಯಾತ್ ಅಂತ. ಮೃತ್ಯು ಅದಕ್ಕೆ ದೀರ್ಘಾಯು ಆದ್ಮೇಲೆ ಮೃತ್ಯುನೇ ಬರ್ಲಿಕ್ಕೆ ಕಷ್ಟ ಅಲ್ವಾ ಅಂತಂದ್ರೆ ಹಾಗಲ್ಲ. ಇವತ್ತೆಲ್ಲ ಆ ಮನುಷ್ಯ ದೇವರಿಗೆ ಆ ಮನುಷ್ಯನಿಗೆ 100 ವರ್ಷ ಆಯುಷ್ಯ, ದೀರ್ಘಾಯುಷ್ಯ ಕೊಟ್ಟು ಆಯುರಾರೋಗ್ಯವನ್ನು ಕೆಡಿಸಿಬಿಟ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಆಯುರಾರೋಗ್ಯವೇನೇ ಆರೋಗ್ಯ ಇಲ್ಲದೇನೆ 100 ವರ್ಷ ಭಗವಂತ ಕೊಟ್ಟರು ಅದು ವ್ಯರ್ಥ.
ಬರೇ ಮಂಚದ ಮೇಲೆ ಮಲಗಿ 100 ವರ್ಷ ಅಂದ್ರೆ ಅದೇನು, ಅದು ಯಾವುದಕ್ಕೂ ವ್ಯರ್ಥವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಬರುವಂತಹ ಅಪಮೃತ್ಯುಗಳನ್ನೆಲ್ಲವನ್ನು ಕೂಡ ಆ ಯಾಜ್ಞವಲ್ಕ್ಯರ ಅಷ್ಟೋತ್ತರವನ್ನ ಪರಿಹಾರ ಮಾಡುತ್ತೆ. ರಾಜಾರ್ಥೇಚ ರಾಜಭೋಗ್ಯ ಅಂದ್ರೆ ಇವಾಗೆಲ್ಲ ಸಾಕಷ್ಟು ಕೆಲಸಗಳು ಏನೇನೋ ದೊಡ್ಡ ದೊಡ್ಡ ಕೆಲಸಗಳು ಎಲ್ಲೆಲ್ಲೋ ಹೋಗಿರುತ್ತೆ. ಆ ಹೋಗಿದ ಆ ಕೆಲಸಗಳನ್ನೆಲ್ಲ ಪಡಿಬೇಕು. ಅದನ್ನ ಏನ್ ಮಾಡಬೇಕು? ಹಾಗಾಗಿ ಯಾಜ್ಞವಲ್ಕ್ಯರ ಅಷ್ಟೋತ್ತರವನ್ನ ಪಾರಾಯಣ ಮಾಡಿ ನಂತರದಲ್ಲಿ ಹೇಳುವಂಥದ್ದು ಕನ್ಯಾರ್ಥಿ ಕನ್ಯಕಾಂ ಲಭೇತ್ ಅಂತ. ಯಾರಿಗೆ ಮದುವೆ ಅಪೇಕ್ಷೆ ಇದೆ ಏನ್ ಮಾಡ್ಬೇಕು? ಅವರು ಯಾಜ್ಞವಲ್ಕ್ಯರ ಅಷ್ಟೋತ್ತರ ಪಾರಾಯಣ ಮಾಡಿ. ನೋಡಿ, ಇಷ್ಟೆಲ್ಲ ಬರೇ ಒಂದು ಯಾಜ್ಞವಲ್ಕ್ಯರ ಅಷ್ಟೋತ್ತರದಿಂದನೇ ಪ್ರಾಪ್ತಿ ಆಗಬೇಕಾದ್ರೆ ನಾವು ಅದನ್ನು ಪಾರಾಯಣ ಮಾಡುವುದಿಲ್ಲ. ಮತ್ತೆ ಜ್ಯೋತಿಷ್ಯರ ಬಳಿ ಹೋಗ್ತೀವಿ, ಆಚಾರ ನಮ್ಗೆ ಇದೆಲ್ಲ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಏನೇನೋ ಕೇಳ್ತೇವೆ. ಯಾಕೆ ಕೇಳ್ತಿರೋ? ನಮ್ಮಲ್ಲೇ ಇರುವಂತಹ ಕೆಲಸಗಳನ್ನ, ನಮ್ಮಲ್ಲೇ ಇರುವಂತಹ ಶಾಸ್ತ್ರಗಳನ್ನ, ನಮ್ಮಲ್ಲೇ ಇರುವಂತಹ ಅಷ್ಟೋತ್ತರಗಳನ್ನ ಪಾರಾಯಣ ಮಾಡಿ ಸಾಕು. ನಾವು ಬೇಡಿದ್ದೆಲ್ಲವೂ ಕೂಡ ದೇವರು ಭಗವಂತ ಕೊಡ್ತಾನೆ. ಆದ್ರೆ ನಾವೇನ್ ಮಾಡ್ತೀವಿ? ಅದನ್ನೇ ಬಿಟ್ಟು ಬಿಡ್ತೀವಿ, ಉಳಿದದ್ದನ್ನೆಲ್ಲ ಅದಕ್ಕೂ ಮೊರೆ ಹೋಗ್ತಾ ಇರ್ತೇವೆ. ಹಾಗಾಗಿ ಆ ವಿಶೇಷವಾಗಿ ಆ ರೀತಿಯಾಗಿ ಮಾಡುವಂಥದ್ದು. ನಂತರದಲ್ಲಿ ಒಂದು ವಾಕ್ಯ ಇದೆ, ಬ್ರಾಹ್ಮಣಾನ್ ಭೋಜಯಾಮಾಸು ಅಂತ. ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸ್ಬೇಕು ಅಂತ. ಇವತ್ತು ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡಬೇಕು, ಭೋಜನವನ್ನು ಮಾಡಿಸ್ಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡ್ತೇವೆ. ಈ ಭೋಜನವನ್ನು ಯಾಕೆ ಮಾಡಿಸೋದು ಅಂತಂದ್ರೆ, ಇವತ್ತೆಲ್ಲ ತೀರ್ಥ ಪ್ರಸಾದ ಅಂತ ಇಲ್ಲಿ ಇಡ್ತೇವೆ. ಒಂದು ಬ್ರಾಹ್ಮಣರಿಗೆ ಮತ್ತು ಉಳಿದವರಿಗೆ ಅಂತ. ಬ್ರಾಹ್ಮಣರಿಗೆ ಯಾಕೆ ಅಂತಂದ್ರೆ, ಬ್ರಾಹ್ಮಣರಿಗೆ ನಾವು ಎಂತಹ ಸಂಪತ್ತು ಕೊಟ್ಟರು ಕೂಡ ಅದು ಕಮ್ಮಿನೇ. ಯಾಕಂದ್ರೆ ಇವತ್ತು ನೋಡಿ, ಆರೋಗ್ಯ ತುಂಬಾ ಕ್ಷೀಣವಾಗಿ ಬಿಟ್ಟಿದೆ. ಎಂಥ ವೈದ್ಯರಿಗೆ ತೋರಿಸಿದ್ರೂ ಸಾಧ್ಯನೇ ಇಲ್ಲ ಅಂತಂದವನು ಕೆಲವೊಮ್ಮೆ ದೇವರ ಅನುಗ್ರಹದಿಂದ, ಬ್ರಾಹ್ಮಣನ ಆಶೀರ್ವಾದದಿಂದ ಬದುಕಿಬಿಡ್ತಾನೆ. ಅಲ್ಲಿ ವೈದ್ಯರ ಬಳಿ 1,00,000 ಕೊಟ್ಟಿರ್ತೇವೆ, ಅಂತವನಿಗೆ ಇವನಿಗೆ 1,00,000 ಕೊಟ್ಟರು ಕಮ್ಮಿನೇ ಆಗತ್ತೆ. ಆದ್ರೆ ಕೊಡ್ತೀವ? ಇಲ್ಲ, ಅದು ಬೇರೆ ಮಾತು. ಆದ್ರೆ ಬ್ರಾಹ್ಮಣನಿಗೆ ಭೋಜನ ಯಾಕೆ ಮಾಡಿಸ್ಬೇಕು ಅಂತಂದ್ರೆ, ಈ ಹಣವನ್ನು ಎಷ್ಟು ಕೊಟ್ಟರು ಅವನಿಗೆ ಕಮ್ಮಿನೇ, ಅಥವಾ ಕೊಟ್ಟರು ಸಂತೃಪ್ತನಾಗ್ತಾನೆ. ಬಟ್ ನಂತರದಲ್ಲಿ ಮತ್ತೆ ಏನಾದ್ರೂ ಕೊಡ್ತಿದ್ರೇನೋ ಅನ್ನೋ ಅಪೇಕ್ಷೆ ಬಂದು ಬಿಡುತ್ತೆ. ಹಾಗೆ ಬರಬಾರ್ದು. ಆದ್ರೆ ಭೋಜನವನ್ನು ಹಾಕಿಸಿದಾಗ ಏನಾಗತ್ತೆ ಅಂತಂದ್ರೆ, ತೃಪ್ತನಾಗಿ ಬಿಡ್ತಾನೆ. ನನಗೆ ಹೊಟ್ಟೆ ತುಂಬಿದೆ ಸಾಕು ಅಂತ ಹೇಳ್ತಾನೆ. ಆ ತೃಪ್ತನಾಗುವುದ ಕಾರಣಕ್ಕೋಸ್ಕರ ಬ್ರಾಹ್ಮಣರ ಭೋಜನ, ವಿಶೇಷವಾಗಿ ತೀರ್ಥ ಪ್ರಸಾದ ಬಂದಂತವರಿಗೆ ಆಗಲಿ ಅಂತ ಮಾಡ್ತಾರೆ. ಇದರಲ್ಲಿ ಹೇಳಬೇಕಾದ್ರೆ, ಹೀಗೆ ಒಬ್ಬರು ಹಿರಿಯರು ಹೇಳಿದ ಮಾತುಗಳನ್ನ ನಾನು ಹೇಳಿದ್ದೆ. ಆಕ್ಚುಲಿ ಅದು ಬಹಳ ಕಡೆ ಸತ್ಯನೂ ಕೂಡ ಹೌದು. ಈ ಮಠ ಮಂದಿರಗಳಲ್ಲಿ, ಆರಾಧನೆಗಳಲ್ಲಿ ಒಂದು ವಿಶೇಷವಾಗಿ ವಾಮನ ದೇವರನ್ನು ನೆನೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದನ್ನು ಹಾಸ್ಯಮಯವಾಗಿ ನೆನೆಸ್ಕೊಳ್ಳೋದು ಅಂತ. ಏನಂತಂದ್ರೆ, ಈ ಶ್ರೀಮನ್ ನ್ಯಾಯ ಸುಧಿಯಲ್ಲಿ ಬರಬೇಕಾದ್ರೆ ಭಿಕ್ಷಪಾದ ಪ್ರಸರನ್ಯಾಯಾತ ಅಂತ ಒಂದು ಬರುತ್ತೆ. ಏನು ಇದಕ್ಕೆ ಅರ್ಥ ಅಂತಂದ್ರೆ, ಭಿಕ್ಷೆಯನ್ನು ಬೇಡಬೇಕಾದ್ರೆ ಭಗವಂತನ ಪಾದ ಚಿಕ್ಕದಾಗಿ ಇತ್ತು. ಆಯ್ತು, ಭಿಕ್ಷೆಯನ್ನು ಕೊಡ್ತೇನೆ ಅಂತ ಹೇಳಿಬಿಟ್ಟ. ಆಗ ದೊಡ್ಡ ಪಾದವನ್ನ ಧಾರಣೆ ಮಾಡಿ ನಿಂತು ಬಿಟ್ಟ ಭಗವಂತ ಅಂತ. ಆ ರೀತಿಯಾಗಿ ಈಗ ಮಠ ಮಂದಿರಗಳಲ್ಲಿ, ಆರಾಧನೆಗಳಲ್ಲಿ ನಡೆಯೋದು ಹೀಗೆ. ಏನು ಭಿಕ್ಷಪಾದ ಪ್ರಸರನ್ಯಾಯ ಅಂದ್ರೆ, ಆಚಾರ್ಯ ತೀರ್ಥ ಪ್ರಸಾದ ಎಷ್ಟು ಗಂಟೆಗೆ ಅಂತ ಕೇಳಬೇಕಾದ್ರೆ, ಅಥವಾ ಮಂಗಳಾರತಿ ಮಹಾಮಂಗಳಾರತಿ ಆಗ್ಬೇಕಾದ್ರೆ ನೋಡಿದಾಗ ಮಠನೂ ತುಂಬಿರೋದಿಲ್ಲ ಜನನ. ಮಠದಲ್ಲಿ ಎಣಿಸ್ಬೋದು, ಅಷ್ಟೇ ಜನ ಇರ್ತಾರೆ. ಮಾಡಿದಂತಹ ಕಮಿಟಿ ಅಧ್ಯಕ್ಷರಿಗಾಗ್ಲಿ, ಅಡಿಗೆ ಭಟ್ರಿಗಾಗ್ಲಿ ಏನು ಜನನೇ ಇಲ್ಲ, ಊಟಕ್ಕೆ ಬರ್ತಾರೋ ಇಲ್ಲೋ, ಇಷ್ಟು ಅಡಿಗೆ ಮಾಡಿ ಬಿಟ್ಟಿದ್ದೇವೆ ಅಂತ ಬಹಳ ಚಿಂತಾಕ್ರಾಂತರಾಗಿರ್ತಾರೆ. ಆಯ್ತು, ಇನ್ನೇನು ಮಂಗಳಾರತಿ ಮುಗಿದು ತೀರ್ಥ ಪ್ರಸಾದ ಸಮಯ ಅಂದಾಗ ಜನ ಸಾಗರ, ಇಡೀ ಹಾಲುಗಳ ತುಂಬೋಗಿರುತ್ತೆ, ಮಾಡಿದ ಲೆಕ್ಕ ಮೀರಿ ನಿಂತಿರುತ್ತೆ. ಅಂದ್ರೆ ಭಿಕ್ಷಪಾದ ಪ್ರಸರನ್ಯಾಯ ಹೇಗೆ ಅಂದ್ರೆ, ನಮ್ಮಲ್ಲಿ ಆ ದೇವರ ಪೂಜೆ, ದೇವರ ಪ್ರಸಾದಕ್ಕೆ ಅಂತ ಹೇಳಿದಾಗ ಜನ ಜಾಸ್ತಿ, ಉಳಿದ ಯಾವ ಕೆಲಸದಲ್ಲಿಯೂ ನಾವು ಭಾಗಿನೇ ಆಗಿರೋದಿಲ್ಲ. ಆದ್ರೆ ನಾವು ಹೇಳ್ತೇವೆ, ಅಯ್ಯೋ ನಮಗೆ ದೇವರ ಅನುಗ್ರಹ ಆಗ್ಬೇಕು, ದೇವರ ಅನುಗ್ರಹ. ಹೇಗೆ ಆಗ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ದೇಹ ದಂಡನೆ ಆಗದೇನೆ ದೇವರಿಗೆ ನನಗೆ ಫಲ ಕೊಡು ಅಂದ್ರೆ ಹೇಗೆ ಕೊಡ್ತಾನೆ ಅವನು? ಆಮೇಲೆ ಕೆಲವೊಬ್ಬರೆಲ್ಲ ಇರ್ತಾರೆ ನಮ್ಮಲ್ಲಿ, ಈ ಅಪೇಕ್ಷೆ ಹೇಗಿರುತ್ತೆ ಅಂತಂದ್ರೆ, ಪೂರ್ಣ ದೇವರು ಬಂದು ಬಾಯಿಯಲ್ಲೇ ತುತ್ತಿಡಬೇಕು ಅಂತಹ ಅಪೇಕ್ಷೆಗಳಿರುತ್ತೆ. ಕೊಟ್ಟಿರ್ತಾನೆ, ಕೊಟ್ಟಿದ್ದನ್ನ ನೀವು ಉಪಯೋಗಿಸ್ಕೊಳ್ಬೇಕು ಹೊರತು ದೇವರ ಅದನ್ನು ಕೂಡ ಬಂದು ತಗೋಪ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಇನ್ನೊಂದು ಯಾಕೆಂದ್ರೆ, ದಕ್ಷಿಣೆಯನ್ನೇ ಹೇಳಬೇಕಾದ್ರೆ ನಾವ್ಯಾರೂ ಹೇಳೋದಲ್ಲ. ಈಗ ಯಾಜ್ಞವಲ್ಕ್ಯ ಋಷಿಗಳದ್ದೇ ಕತೆ ಬರಬೇಕಾದ್ರೆ, ಬೃಹದಾರಣ್ಯಕದಲ್ಲಿ ಜನಕ ಮಹಾರಾಜನ ಬಗ್ಗೆ ವರ್ಣನೆ ಮಾಡಬೇಕಾದ್ರೆ, ಅಲ್ಲಿ ವೇದವ್ಯಾಸರು ಉಪನಿಷತ್ ಭಾಷೆಗಳನ್ನು ವರ್ಣನೆ ಮಾಡಬೇಕಾದ್ರೆ ಅಲ್ಲಿ ಹೇಳುವಂತ ಉಪನಿಷತ್ತಿನ ವಾಕ್ಯ, ಜನಕೋ ಆ ವೈದ್ಯೋಹು ಬಹು ದಕ್ಷಿಣೇನ ಅಂತ. ಯಾಕೆ ಹಣವನ್ನ ಕೊಟ್ಟ ಅಂತಂದ್ರೆ, ನೋಡಿ, ದಾಸರ ಪದ್ಯಗಳನ್ನು ವರ್ಣನೆ ಮಾಡಬೇಕಾದ್ರೂ ಹಾಗೆ ಇರೋದು. ತನು ಮನದನದಲ್ಲಿ ವಂಚಿತನಾದರೆ ಎನಗೆ ಆಣೆ, ರಂಗ ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ ಅಂತ. ಭಗವಂತ ಮನಸ್ಸು ಯಾವಾಗ ನಿಲ್ಲಿಸಲಿಲ್ಲ ಅಂತ ಅವನನ್ನ ನಾವು ಬೈಬೇಕು ಅಂದ್ರೆ, ತನು ಮನದನದಲ್ಲಿ ವಂಚಿತನ ಆಗಬಾರ್ದು ಅಂತ.
ಧನು ದೇಹ ಅಂತ ಸಾಧಾರಣ ಎಲ್ಲರೂ ಕೊಳ್ಳೇಬೇಕು, ಅದಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ. ಈ ಮನಸ್ಸು ಧನ ಯಾಕೆ ಅಂತಂದ್ರೆ, ಮನಸ್ಸನ್ನ ಶಾಸ್ತ್ರ ಹೇಳಬೇಕಾದ್ರೆ ಹೇಳುತ್ತೆ, ಏನತು ಭಾವೇನ ಯತ್ಯದ್ಧಾನಂ ಪ್ರವರ್ತತಿ ತೇನ ತೇನತು ಭಾವೇನ ಪ್ರಾಪ್ನುವಂತಿ ಪ್ರಪೂಜಿತಾಹ ಅಂತ. ಈಗ ದೇಹವನ್ನೇನೋ ಇಲ್ಲಿ ಇಟ್ಟುಬಿಟ್ಟಿದ್ದೇವೆ, ಇಟ್ಟು ಹಣವನ್ನು ಕೊಡಬೇಕಾಗಿದೆ, ಅಲ್ಲೋ ದ್ರವ್ಯಗಳನ್ನು ಕೊಡಬೇಕಾಗಿದೆ ಅಂತ ಕೊಡಬೇಕಾದ್ರೆ ಅವನನ್ನು ನಿಂದನೆ ಮಾಡಿ ಕೊಡೋದು. ಯಾಕೆ ಕೊಡಬೇಕು, ಅವನು ಇದಕ್ಕೆ ಕೊಡೋದು ವ್ಯರ್ಥ ಅಂತ ನಾವೇನಾದ್ರು ಮನಸ್ಸಿನಲ್ಲಿ ಬೇಡಿದ್ರೆ, ಏನತು ಭಾವೇನ ಎತ್ತತ್ ಅಂದ್ರೆ ಯಾವ ದಾನವನ್ನಾಗಲಿ ಅಥವಾ ಪೂಜೆಯನ್ನಾಗಲಿ ಏನು ಮಾಡ್ತೇವೋ ಪ್ರಾಪ್ನುವಂತಿ ಪ್ರಪೂಜಿತ, ಪೂಜೆ ಮಾಡೋರು ಅದನ್ನೇ ಪಡೆದುಕೊಳ್ತಾರಂತೆ. ಹಾಗಾಗಿ ಹೇಳೋದು ದೇವರ ಕೆಲಸಗಳನ್ನಾಗ್ಬೇಕಾದ್ರೆ ಮನಸ್ಸು ಆದಷ್ಟು ಶುದ್ಧಿ ಇರಬೇಕು ಅಂತ, ಸುಮ್ಮನೆ ಅಲ್ಲ. ಮತ್ತೆ ಧನವನ್ನು ಯಾಕೆ ಕೊಡಬೇಕು ಅಂತಂದ್ರೆ, ಧನ ಕೊಡದೇ ಇದ್ರೆ ದ್ರವ್ಯ ಕಮ್ಮಿ ಆಗತ್ತೆ, ದ್ರವ್ಯ ಕಮ್ಮಿ ಆದ್ರೆ ಪೂಜೆ ಕಮ್ಮಿ, ಪೂಜೆ ಕಮ್ಮಿ ಆದ್ರೆ ಫಲ ಕಮ್ಮಿ. ಹಾಗೆ ಒಂದಕ್ಕೆ ಒಂದು ಲಿಂಕ್ ಇಟ್ಟಿರ್ತಾನೆ ಭಗವಂತ. ಹಾಗಾಗಿ ತನು ಮನ ಧನದಲ್ಲಿ ವಂಚಿತನಾಗದೆ ದೇವರ ವಿಶೇಷವಾಗಿ ಆ ಅನುಗ್ರಹಕ್ಕೆ ಪಾತ್ರನಾಗಬೇಕು. ಆ ರೀತಿಯಾಗಿ ಒಂದು ಅಷ್ಟೋತ್ತರ ಇರುವಂಥದ್ದು. ಆದ್ರೆ ಇವತ್ತು ನಾವು ಏನ್ ಮಾಡ್ತೀವಿ, ಅಷ್ಟೋತ್ತರಕ್ಕೆ ಬರೋದೇ ಇಲ್ಲ. ಅವ್ರ ಪಾಡಿಗೆ ಅವ್ರ ಅಷ್ಟೋತ್ತರ ಅಂತ ಗಂಡು ಮಕ್ಕಳು, ನಾವು ಶ್ರವಣನೂ ಮಾಡಬಾರ್ದು ಅನ್ನೋ ಲೆಕ್ಕಕ್ಕೆ ನಾವಿರ್ತೇವೆ. ಆದಷ್ಟು ಬನ್ನಿ, ಶ್ರವಣವನ್ನ ಮಾಡೋದ್ರಿಂದ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನ ಪಡೆದುಕೊಳ್ಳಿಕ್ಕಾಗತ್ತೆ. ನಿಮಗೆ ಬೇಕಾದಂತಹ ಧನವನ್ನ, ಸಂಪತ್ತನ್ನ, ಇರುವಂತಹ ಕೆಲಸಗಳನ್ನು ಎಲ್ಲವೂ ಕೂಡ ಆ ಗುರುಗಳಿಂದ ವಿಶೇಷವಾಗಿ ಅನುಗ್ರಹ ಪಡೆದುಕೊಳ್ಳಿಕ್ಕೆ ಸಾಧ್ಯ. ಆ ನಂತರದಲ್ಲಿ ಉತ್ಸವ, ಒಂದು ಪಲ್ಲಕ್ಕಿ ಉತ್ಸವ, ರಥೋತ್ಸವ. ಕೆಲವೊಮ್ಮೆಲ್ಲ ಈ ಗಂಡು ಮಕ್ಕಳದ್ದು ತಪ್ಪು ಅಂದ್ರೆ ಅಂತ ತೊಂದರೆ ಇಲ್ಲ ಆಚಾರಗಳು. ಯಾಕಂದ್ರೆ ಕೆಲವೊಮ್ಮೆ ಈ ಮಠ ಮಂದಿರಕ್ಕೆ ಬಂದಾಗ ಗಂಡು ಮಕ್ಕಳೇ ಬಹಳ ಜನ ತಪ್ಪು ಮಾಡ್ತೇವೆ, ಬಂದಿರ್ತೇವೆ ನಾವು, ಬಂದು ಸುಮ್ಮನೆ ಇರೋದಿಲ್ಲ. ಈ ಕೆಲವೊಮ್ಮೆ ದೂರವಾಣಿ ಬಂದಿರೋದ್ರಿಂದ ಬಹಳ ಕಷ್ಟ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ, ಆಗಿನ ಕಾಲಕ್ಕೆ ಮಠ ಮಂದಿರಗಳಲ್ಲಿ ಇವತ್ತು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಷ್ಟೋದಕ, ರಥೋತ್ಸವ ಎಷ್ಟು ಗಂಟೆಗೆ, ಪೂಜೆ ಎಷ್ಟು ಗಂಟೆಗೆ ಅಂದ್ರೆ ಅವಾಗ ಏನು ದೂರವಾಣಿ ಇರಲಿಲ್ಲ. ಹಾಗಾಗಿ ಯಾರಿಗೂ ಸಂಪರ್ಕ ಆಗ್ತಿದ್ದಿಲ್ಲ. ಎಲ್ಲರೂ ಆ ಸಮಯಕ್ಕೆ ಬಂದು ಕೂತು ಬಿಡ್ತಿದ್ರು. ಹೇಗೂ ಸಂಪರ್ಕನೇ ಇಲ್ಲ, ಆದ್ರಿಂದ ಈ ಸಮಯಕ್ಕೆ ಹೋದ್ರೆ ನಮಗೆ ಉಪಲಬ್ಧಿ ಅಂತ. ಈಗ ಏನಾಗಿದೆ ಅಂದ್ರೆ, ಯಾರೋ ಮೊದಲು ಒಬ್ಬರಿಗೆ ತಿಳಿಸ್ಬಿಟ್ಟಿರ್ತೀವಿ, ನೀವು ಅಲ್ಲಿ ಹೋಗಿ ಫೋನ್ ಮಾಡಿ ಏನಾಗ್ತಾ ಇದೆ ಅಂತ, ನಾವು ಆದ್ಮೇಲೆ ನಾವು ಬರ್ತೇವೆ ಅಂತ. ಅವ್ರು ಬಂದು ಹೇಳ್ತಾರೆ, ಇಲ್ಲ ಇನ್ನ ರಥೋತ್ಸವ ಆಗ್ತಾ ಇದೆ, ಊಟಕ್ಕಿನ್ನ 1 ತಾಸು ಲೇಟ್ ಅಂತೆ, ನಿಧಾನವಾಗಿ ಬನ್ನಿ, ಮನೆ ಕೆಲಸ ಮುಗಿಸ್ಕೊಂಡೆ, ಏನ್ ತೊಂದರೆ ಇಲ್ಲ. ಅಂದ್ರೆ ನಾವು ಏನಾಗಿಬಿಟ್ಟಿದೆ ಅಂದ್ರೆ, ಈ ದೂರವಾಣಿ ಬೇರೆ ರೀತಿಯೂ ಕೂಡ ಉಪಯೋಗ ಆಗ್ತಾ ಇದೆ, ಅಧರ್ಮಕ್ಕೂ ಕೂಡ ಉಪಯೋಗ ಆಗ್ತಾ ಇದೆ. ಹಾಗಾಗಬಾರ್ದು. ಬನ್ನಿ, ಉತ್ಸವ ಆಗ್ತಾ ಇದೆ, ನೋಡ್ಬೇಕು ಅಂತ. ಇವತ್ತೆಲ್ಲ ರಥೋತ್ಸವ ಆಗ್ಬೇಕಾದ್ರೆ ಯಾಕೆ ನಾವು ರಥೋತ್ಸವವನ್ನು ನೋಡ್ಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ. ನಾವು ಬಡದಾಡೋದೇ ಮುಂದೊಂದು ಜನ್ಮ ಭಗವಂತ ಕೊಡಬೇಡ ಅಂತ. ಈ ಜನ್ಮದಲ್ಲಿ ಎಷ್ಟು ಕಷ್ಟ ಅನುಭವಿಸ್ತದೆ, ಮತ್ತೊಂದು ಜನ್ಮ ಕೊಟ್ಟು ಅದರಲ್ಲಿ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದರಲ್ಲೂ ಬ್ರಾಹ್ಮಣ ಜನ್ಮ ಈ ಜನ್ಮದಲ್ಲಿ ಏನೋ ಕೊಟ್ಟು ಬಿಟ್ಟಿದ್ದಾನೆ, ಈ ಜನ್ಮದಲ್ಲಿ ಮಾಡಿರೋ ಪ್ರಾರಬ್ಧ ಕರ್ಮಕ್ಕೆ ಮುಂದೆ ಯಾವ ಜನ್ಮನೂ ಗೊತ್ತಿರೋದಿಲ್ಲ. ಹಾಗಾಗಿ ಆ ಜನ್ಮವನ್ನ ಪಡೆದುಕೊಳ್ಳಬಾರ್ದು ಅಂತಾನೆ ದೇವರಲ್ಲಿ ವಿಶೇಷವಾಗಿ ಮಾಡುವಂಥದ್ದು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮೋ ನವಿದ್ಯತೆ ಅಂತ. ಅಂತಂದ್ರೆ ಆ ಶಾಸ್ತ್ರದ ರೀತಿಯಲ್ಲಿ ಏನು ಅಂತಂದ್ರೆ, ನಾವು ರಥಸ್ಥಂ ಕೇಶವಂ ದೃಷ್ಟ, ರಥದ ಮಧ್ಯದಲ್ಲಿರುವಂತಹ ಭಗವಂತನನ್ನ ನಾವೇನಾದ್ರೂ ನೋಡಿದರೆ ಮುಂದೊಂದು ಜನ್ಮ ನಮಗೆ ಇಲ್ಲ, ಪುನರ್ಜನ್ಮೋ ನವಿದ್ಯತೆ ಅಂತ, ಯಾವುದೇ ಮುಂದಿನ ಒಂದು ಜನ್ಮ ಇಲ್ಲ ಅಂತ. ಆ ಸಲುವಾಗಿ ಆದ್ರೂ ಭಗವಂತನ ಸೇವೆಗೆ ಪಾತ್ರರಾಗಬೇಕು. ಆದ್ರೆ ನಾವೇನ್ ಮಾಡ್ತೇವೆ, ರಥೋತ್ಸವ ಆಗ್ಬೇಕಾದ್ರೆ ಅದ್ರ ಪಾಡಿಗೆ ಆ ಉತ್ಸವ ಆಗ್ಲಿ, ನಮ್ಮ ಪಾಡಿಗೆ ನಾವು ನಿಂತಿರೋಣ ಅಂತ ಪಕ್ಕಕ್ಕೆ ನಿಂತಿರ್ತೇವೆ. ಆ ಭಗವಂತನ ದರ್ಶನವನ್ನ ಮಾಡ್ಕೊಳ್ಬೇಕು. ಮಾಡಿಕೊಂಡು ನಂತರದಲ್ಲಿ ಮತ್ತೆ ಜ್ಞಾನಕಾರ್ಯ ಯಾಕೆ ಮಾಡ್ಬೇಕು ಅಂತ ಕೆಲವೊಮ್ಮೆಲ್ಲ ಕೆಲವೊಬ್ಬರಿಗೆ ಬಹಳ ಪ್ರಶ್ನೆ ಆಗಿಬಿಟ್ಟಿದೆ. ಈಗ ಲೇಟ್ ಆಗಿದೆ, ಒಂದ್ ವೇಳೆ ಜ್ಞಾನ ಕಾರ್ಯಕ್ರಮ ಇರಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಊಟ ಆಗಿಬಿಡ್ತಿತ್ತು. ಸುಮ್ನೆ ಇದನ್ನ ಸಾಯಂಕಾಲ ಅಂತ ಹೇಳಿದ್ರೆ ಸಾಯಂಕಾಲನೇ ಇಟ್ಟು ಬಿಟ್ಟಿದ್ರೆ ಆಗಿ ಹೋಗ್ತೈತಿ. ಈಗ ಮಧ್ಯಾಹ್ನ ಇಟ್ಟು ಬಹಳ ಸಮಸ್ಯೆ ಮಾಡಿದ್ರು ನಮಗೆಲ್ಲರಿಗೂ ಅಂತ. ಈ ಜ್ಞಾನ ಕಾರ್ಯಕ್ರಮವನ್ನ ಯಾಕೆ ಹೇಳಬೇಕು ಅಂತಂದ್ರೆ, ಕೃಷ್ಣ ಅರ್ಜುನನಲ್ಲಿ ಹೇಳಬೇಕಾದ್ರೆ, ಜ್ಞಾನ ದೊಡ್ಡದೋ ಕರ್ಮ ದೊಡ್ಡದೋ? ಜ್ಞಾನದಿಂದನೇ ಮೋಕ್ಷ, ಕರ್ಮದಿಂದನೇ ಮೋಕ್ಷ ಅಂತ. ಅಂದ್ರೆ ಕರ್ಮ ಅಂದ್ರೆ ಕರ್ಮನೇ ಮಾಡ್ಕೊತ ಹೋಗ್ತೇನೆ, ಜ್ಞಾನ ಅಂದ್ರೆ ಜ್ಞಾನವನ್ನೇ ಪಡೆದು ಹೋಗಿಬಿಡ್ತೇನೆ ಅಂತಂದ್ರೆ ಎಲ್ಲ. ಜ್ಞಾನವನ್ನ ಪಡೆದು ಯಾವನು ಕರ್ಮವನ್ನ ಮಾಡ್ತಾನೋ ಅವನಿಗೆ ಭಗವಂತ ಮೋಕ್ಷವನ್ನು ಕೊಡ್ತಾನೆ ಅಂತ. ಹಾಗಾಗಿ ಕರ್ಮಗಳನ್ನ ಮಾಡಬೇಕಾದ್ರೆ ಸಲೀಸಾಗಿ ಮಾಡಿಬಿಡ್ತೇವೆ. ಅದು ಜ್ಞಾನ ಅಂತ ತಿಳಿದುಕೊಳ್ಳೋದೇನಿದೆಯಲ್ಲ, ಅದು ಬಹಳ ಕಷ್ಟವಾಗಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕೆ ಜ್ಞಾನ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಳೋದು ಒಂದು. ನಂತರದಲ್ಲಿ ಯತಿಗಳ ಆರಾಧನೆ ಅಂತ ಮತ್ತೆ ಮತ್ತೆ ಮಾಡುವುದಾಗ್ಲಿ, ಅಲ್ಲಿ ಅವರ ಜೀವನ ಚರಿತ್ರೆಗಳನ್ನ ಕೇಳೋದಾಗ್ಲಿ ಯಾಕೆ ಮಾಡೋದು ಅಂತಂದ್ರೆ,
ಮನುಷ್ಯನಿಗೆ ಕೇಳಿದ ವಿಷಯಗಳನ್ನ ಕೇಳಿ 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 ಆ ಮಾರ್ಗದಲ್ಲಿ ನಾನು ಹೋಗಬೇಕು ಅನ್ನೋ ಅಪೇಕ್ಷೆ ಬರುತ್ತೆ ಅಂತ. ಯಾಕೆ ಅಂದ್ರೆ ಯತಿಗಳು ಆ ಸನ್ಮಾರ್ಗದಲ್ಲಿ ಹೋಗಿರ್ತಾರೆ, ಇಷ್ಟೆಲ್ಲ ಕಷ್ಟವನ್ನ ಅನುಭವಿಸಿ ಅವರು ಇದನ್ನ ಮಾಡಿದ್ದಾರೆ. ನಾನು ಕೂಡ ಆ ಸನ್ಮಾರ್ಗದಲ್ಲಿ ಹೋಗುವ ಅಪೇಕ್ಷೆಯನ್ನು ಮಾಡ್ತೇನೆ ಅಂತೇಳಿ ಮನುಷ್ಯ ಆ ಧರ್ಮವನ್ನು ಬಿಟ್ಟು ಧರ್ಮದ ದಾರಿಗೆ ನಡೀಲಿ ಅಂತ ಒಂದು ಸಲುವಾಗಿ ಇಷ್ಟೆಲ್ಲ ಮಾಡುವಂಥದ್ದು. ಹಾಗಾಗಿ ವಿಶೇಷವಾಗಿ ಮಾಧವ ತೀರ್ಥರು ಮಾಡಿರುವಂತ ಕೆಲಸ, ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ರು. ನಿನ್ನೆ ಅನುಕೂಲ ಮಾಧವ ತೀರ್ಥರೇನೋ ಕಣ್ಣು ಮಠ ಅಂತ ಸ್ಥಾಪನೆ ಮಾಡಿದ್ರು. ನಿನ್ನೆ ಹೇಳಿದೆ ಕಣ್ಣು ಮಠ ಅಂತ ಸ್ಥಾಪನೆ ಆಯಿತು. ಶ್ರೀ ಲಕ್ಷ್ಮೀ ಮನೋಹರ ತೀರ್ಥರು ಕಾಣ್ವರ ಅಂತಾನೆ ಪ್ರಸಿದ್ಧರಾಗಲಿ ಅನ್ನೋ ಒಂದು ಕಾರಣಕ್ಕೆ ಕಣ್ಣು ಮಠ ಅಂತ ಹೆಸರನ್ನು ಕೊಟ್ಟರು. ಆದ್ರೆ ಪರಿಸ್ಥಿತಿ ಎಷ್ಟು ಗಂಭೀರ ಅಂತಂದ್ರೆ, ನಮ್ಮಲ್ಲಿ ಇದರಲ್ಲಿ ಪುಸ್ತಕದಲ್ಲಿ ಬರಿಬೇಕಾದ್ರೆ ಬರೀತಾರೆ, ಆದ್ರೆ ನಿಜವಾಗಿಯೂ ಅದನ್ನ ನಾವು ಕೂಡ ಅನುಸರಣೆ ಮಾಡಬೇಕು. ಎಲ್ಲರಲ್ಲಿಯೂ ಕೂಡ ಇದು ಮರೆತು ಹೋಗಿದೆ, ನಮ್ಮಲ್ಲಿಯೂ ಕೂಡ ಕಷ್ಟವಾಗಿದೆ. ಏನು ಅಂತಂದ್ರೆ, ಸಾಕಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಬೇರೆ ಮಠ ಅನ್ಯ ಶಾಖೆಗಳಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳಿಗೂ ಕೂಡ ಆ ಯತಿಗಳ ಪರಂಪರೆಯನ್ನ ಅಥವಾ ಆ ಮಠದ ಮಹಿಮೆಯನ್ನ ವರ್ಣನೆ ಮಾಡ್ಲಿಕ್ಕೆ ಮಕ್ಕಳಿಗೆ ತಂದೆ ತಾಯಿಗಳು ಹೇಳ್ಕೊಡ್ತಾರೆ. ಇವತ್ತು ಇಷ್ಟೆಲ್ಲ ಜನ ಸೇರಿದ್ದಾರೆ, ಎಷ್ಟೋ ಜನಕ್ಕೆ ನಮ್ಮ ಗುರುಗಳ ಶ್ಲೋಕವೇ ಬರುವುದಿಲ್ಲ, ಚರ್ಮ ಶ್ಲೋಕ ಸಮಂತ ಗೊತ್ತಿರೋದಿಲ್ಲ. ಮಾಧವ ತೀರ್ಥರ ಶ್ಲೋಕ ಹೇಳಿ ಅಂತಂದ್ರೆ ಅಯ್ಯೋ ಹೌದು ಅವ್ರಿಗೊಂದು ಶ್ಲೋಕ ಇದೆನಾ, ಯಾವ ಶ್ಲೋಕ ಅಂತ ಕೇಳ್ತೇವೆ. ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದ್ರೆ ಆರಾಧನೆ ಅಂತ ಬಂದಾಗ ಹೌದು, ಚೈತ್ರ ಮಾಸ ಶುಕ್ಲ ಪಕ್ಷದಲ್ಲಿ ಚತುರ್ಥಿ ಅಂದ್ರೆ ವಿಶೇಷ ಮಧ್ಯಾರಾಧನೆ ಆಯ್ತು. ಆದ್ರೆ ಉಳಿದ ಮಠಗಳಲ್ಲಿ ವಿಶೇಷವಾಗಿ ಆ ಮಠವನ್ನ ಯಾವಾಗ ಬಂತು ಅಂತ ಗೊತ್ತಾಗಲಿಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಬಹಳ ವರ್ಷಗಳ ಕಾಲ ಬಂದಿತ್ತು. ನಮ್ಮದು 216ನೇ ವರ್ಷ. ಅಲ್ಲಿಂದನೇ ಮಾಧವ ತೀರ್ಥರು ಕಣ್ಣು ಮಠ ಅಂತೇಳಿ ಒಂದು ಮಠವನ್ನು ಸ್ಥಾಪನೆ ಮಾಡಿ ಬಂದರು. ಹಾಗಾಗಿ ಈ ಮಠ ಯಾವ ಪಕ್ಷದಲ್ಲಿ ಆಯ್ತು ಯಾವುದಂತ ತಿಳ್ಕೋಬಹುದಲ್ವ ನಾವು. ಯಾಕಂದ್ರೆ ಇವಾಗ ನೋಡಿ, ಅಖಿಲ ಭಾರತ ಮಧ್ವ ಮಂಡಳಿ ಇದರ 200ನೇ ವರ್ಷದ ಸೆಲೆಬ್ರೇಷನ್ ಏನೇನೋ ಮಾಡ್ತಾರೆ. ಹಾಗಿದ್ದಾಗ ನಮ್ಮ ಮಠ ಇಲ್ಲಿಂದ ಸ್ಥಾಪನೆ ಆಯ್ತು ಅಂದ್ರೆ ಇದನ್ನ ನಮಗೆ ವಿಶೇಷವಾಗಿ ಒಂದು ಮಠ ಅಂತ ಸಿಕ್ಕಿದ್ದು ಅಂತೇಳಿ ಒಂದು ದಿವಸ ಆದ್ರೂ ನಾವು ಮಾಡಿದ್ವಾ? ಇಲ್ಲ. ಯಾಕಂದ್ರೆ ನಮ್ಗೆ ಯಾರಿಗೂ ಕೂಡ ನಮ್ಮ ಪರಂಪರೆನೇ ಗೊತ್ತಿಲ್ಲ. ಪರಂಪರೆನೇ ಗೊತ್ತಿಲ್ಲದೆ ಇದ್ದಾಗ ನಾವು ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಏನಾದ್ರೂ ನಮ್ಮ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ ಜ್ಞಾನ ಅನ್ನೋದು ಇದ್ರೆ ಅಲ್ವಾ ಅದು ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಅದನ್ನ ಹೇಳ್ಬೇಕಾದ್ರೆ ಹೇಳ್ತಾರೆ, ಯಾವಾಗ ಅಂತಂದ್ರೆ ನಳನಾಮ ಸಂವತ್ಸರದ ಮಾಘ ಶುದ್ಧ ಪಂಚಮಿ ದಿನ ಕಣ್ವ ಶಾಖೆ ಅಂದ್ರೆ ಕಣ್ಣು ಮಠ ಅಂತೇಳಿ ಸ್ಥಾಪನೆ ಆಯ್ತು ಅಂತ. ಈ ಕಣ್ಣು ಮಠ ಏನೋ ಸ್ಥಾಪನೆ ಮಾಡಿದ್ರು. ಮಠ ಸ್ಥಾಪನೆ ಮಾಡೋದೇನೋ ದೊಡ್ಡ ವಿಷಯ ಅಲ್ಲ. ಈ ಮಠ ಸ್ಥಾಪನೆ ಮಾಡಿದ್ರೆ ಅದನ್ನ ರಕ್ಷಣೆ ಮಾಡ್ಕೊಂಡು ಹೋಗೋದಿಲ್ಲ, ಅದು ಬಹಳ ತೊಂದರೆ. ಇವತ್ತು ಯಾರಿಗೇ ಆದ್ರೂ ಮಠ ಅನ್ನೋದು ಒಂದು ಸಾಧಾರಣ, ಯಾರು ಬೇಕಾದ್ರೂ ಇವತ್ತು ಒಂದು ಕಮಿಟಿಯನ್ನು ಕಟ್ತೇನೆ, ನಾನು ಮಾಡ್ತೇನೆ ಅಂತ ಮಾಡಿಬಿಡುವುದು. ಆದ್ರೆ ಅದನ್ನ ರಕ್ಷಣೆ ಮಾಡಿಕೊಂಡು ಹೋಗೋದು ಅಥವಾ ಅದರಲ್ಲಿ ಬರುವಂತ ಕೆಲಸಗಳನ್ನು ಮಾಡಿಕೊಂಡು ಹೋಗೋದು ಏನಿದೆಯಲ್ಲ, ಅದು ತುಂಬಾ ಕಷ್ಟಕರ ಕೆಲಸ. ಇವತ್ತು ಇಷ್ಟು ದೊಡ್ಡದಾಗಿ ಮಠ ಸ್ಥಾಪನೆಯನ್ನ ಮಾಡಿದ್ರು, ಹೋದ್ರು ಗುರುಗಳು ಬೃಂದಾವನದಲ್ಲಿ ಕೂತು ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಮಾಧವ ತೀರ್ಥರು. ಯಾಕೆ ಮಠವನ್ನ ಸ್ಥಾಪನೆ ಮಾಡಿದ್ರು ಅನ್ನೋದು ಬೇಕಲ್ಲ. ಈಗ ಸುಮ್ನೆ ಮನುಷ್ಯ, ನಿನ್ನೆ ಹೇಳ್ಬೇಕಾದ್ರೆ ಹೇಳಿದೆ, ಮನುಷ್ಯ ವೈರಾಗ್ಯವನ್ನ ಪಡೆದು ಒಂದು ಸ್ಥಾನಮಾನವನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು, ಆ ಕಾಲದಲ್ಲಿ ವೆಂಕಟೇಶಾಚಾರ ಪುರೋಹಿತರು ಅಂದ್ರೆ ಸುರುಪೂರು ಪ್ರಾಂತದಲ್ಲಿ ಸಾಧಾರಣ ಪುರೋಹಿತರಲ್ಲ, ಒಳ್ಳೆ ರಾಜ ಪುರೋಹಿತರಂತೆ ಆಗಿನ ಕಾಲಕ್ಕೆ ಅವರು. ಹಾಗಿದ್ದಾಗ ಧನ ಸಂಪತ್ತು ಆಗಿನ ಕಾಲಕ್ಕೆ ಏನು ಕಮ್ಮಿ ಇರಲಿಲ್ಲ. ಯಾಕಂದ್ರೆ ಆಗಿನ ರಾಜನ ಆಳ್ವಿಕೆ 200 ವರ್ಷದ ಕಾಲದಿಂದ ಇನ್ನೂ ದೊರೆಗಳಿದ್ರು, ಸ್ವಲ್ಪ ದನ ಈಗೂ ಕೂಡ ಸುರುಪೂರಿನ ದೊರೆ ಆಳ್ವಿಕೆ ಇದೆ. ಹಾಗಿದ್ದಾಗ ಆಗಿನ ಕಾಲಕ್ಕೆ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇತ್ತು. ಹಾಗಿದ್ದಾಗ ಅವರಿಗೆ ಸಂಪತ್ತಕ್ಕೇನು ಬರ ಇರಲಿಲ್ಲ. ಹಾಗಾದ್ರೆ ನಮ್ಮ ಮಠಕ್ಕೆ ಕಣ್ಣುವ ಸನ್ಯಾಸತ್ವವನ್ನು ಎಲ್ಲವನ್ನು, ಮನೆ ಮಠಗಳನ್ನೆಲ್ಲವನ್ನು ವೈರಾಗ್ಯವನ್ನು ಪಡೆದು ಮಠವನ್ನು ಯಾಕೆ ಸ್ಥಾಪನೆ ಮಾಡಬೇಕಾಗಿತ್ತು ಅಂದ್ರೆ, ನಾವು ಒಬ್ಬರ ವೈಷ್ಣವರು, ಆಮೇಲೆ ನಮ್ಮಲ್ಲಿ ಒಂದಿಷ್ಟು ಧರ್ಮಗಳನ್ನ ಮಡಿಬೇಕು ಅಂದ್ರೆ ಒಬ್ಬರ ಸನ್ಯಾಸಿಯಾಗಿ ಹೇಳಿದ್ರೆ ಮಾತ್ರ ಕೇಳ್ತಾರೆ ಅಂತ. ನಿಜ ನೋಡಿ. ಯಾಕಂದ್ರೆ ಈಗ ನಾನು ಈ ಪೀಠದಲ್ಲಿ ಕೂತು ಹೇಳ್ತಾ ಇದ್ದೇನೆ ಅಂತ ಎಲ್ಲರೂ ಕೂಡ ಸುಮ್ಮನೆ ಕೇಳ್ತಾ ಇದ್ದೀರ. ಪೀಠದಿಂದ ಎದ್ದು ಬಂದು ಹೊರಗಡೆ ಹೇಳಿದ್ರೆ ಅವರೇನು ಆಚಾರ, ಅವರು ಹಂಗೆ ನಮ್ಮಂಗೆ ಹೇಳ್ತಾರೆ, ಆಮೇಲೆ ಅವರೇ ಅದೇ ಕೆಲಸಗಳನ್ನು ಮಾಡ್ತಾರೆ ಅಂತ ನಿಂದನೆಗೆ ಒಳಗಾಗಿಬಿಡ್ತೇವೆ. ಹಾಗಾಗಿ ಯಾವುದೇ ಒಂದು ವಾಕ್ಯ ಒಬ್ಬರಿಗೆ ಒಂದು ಹೇಳ್ಬೇಕಾದ್ರೆ ಆ ಸ್ಥಾನಮಾನದಲ್ಲಿ ಇದ್ದಾಗೆ ಹೇಳಿಬಿಡ್ಬೇಕಂತ, ನಂತರದಲ್ಲಿ ಹೇಳಲಿಕ್ಕೆ ಕಷ್ಟ. ಹಾಗಾಗಿ ಮಾಧವ ತೀರ್ಥರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದರು. ಅವರಲ್ಲಿ ಒಂದಿಷ್ಟು ಅಪೇಕ್ಷೆಗಳು ಇತ್ತಂತೆ. ಏನು ಅಂದ್ರೆ, ಪ್ರತಿನಿತ್ಯ ಇದರಲ್ಲಿ ಕೊಡ್ತಾರೆ, ಪ್ರತಿನಿತ್ಯ ಸಂಧ್ಯಾ ವಂದನೆ, ಬ್ರಹ್ಮಯಜ್ಞ, ದೇವತಾರ್ಚನೆ, ವೈಶ್ವದೇವ ಇತ್ಯಾದಿ ಕರ್ಮಗಳನ್ನ ಮಾಡಬೇಕು ಅಂತ ಒಂದು. ಈ ಪ್ರತಿನಿತ್ಯ ಸಂಧ್ಯಾ ವಂದನೆಯನ್ನು ಮಾಡೋದು ಯಾಕೆ ಮಾಡ್ಬೇಕು?
ಸಂಧ್ಯಾ ವಂದನೆ ಬೆಳಗ್ಗೆ ಎದ್ದು ಯಾರು ಮಾಡ್ಬೇಕು ಮಾರಾಯ ಅಂತ ಈ ಸೂರ್ಯಾರ್ಘ್ಯ ಅಂತ ಒಂದು ಕೊಡ್ತಾರೆ. ಯಾಕೆ ಕೊಡೋದು ಅಂತಂದ್ರೆ ಸೂರ್ಯನಿಗೆ ಪ್ರಕಾಶವನ್ನು ಭೂಮಿಗೆ ಬಿಡಬೇಕಾದ್ರೆ ರಾಕ್ಷಸರು ಅವನ ಮೇಲೆ ಯುದ್ಧಕ್ಕೆ ಅಂತ ಬಂದಾಗ ನಾವು ಕೊಡುವಂತಹ ಗಾಯತ್ರಿ ಅರ್ಘ್ಯದಿಂದ ಅವೆಲ್ಲವೂ ಕೂಡ ಅಸ್ತ್ರವಾಗಿ ಹೋಗಿ ಆ ರಾಕ್ಷಸರನ್ನ ಸಂಹಾರ ಮಾಡಿ ಅವನ ಪ್ರಕಾಶವನ್ನು ಭೂಮಿಗೆ ನಮಗೆ ಜ್ಞಾನಕ್ಕೆಗೋಸ್ಕರ ಕಳಿಸಿಕೊಡುತ್ತಾನೆ ಸೂರ್ಯ. ಆದ್ರೆ ಇವತ್ತು ಎಲ್ಲಾ ಬ್ರಾಹ್ಮಣರು ಸೂರ್ಯಾರ್ಘ್ಯವನ್ನು ಕೊಡೋದೇ ಮರೆತು ಬಿಟ್ಟಿದೆ. ಯಾವಾಗ ನಾವು ಸೂರ್ಯಾರ್ಘ್ಯವನ್ನು ಕೊಡಬೇಕು ಏನು ಅಂತ. ದೇವತಾ ಅರ್ಚನೆ ಅಂತೂ ನಿಂತೇ ಹೋಗಿದೆ. ಎಷ್ಟೋ ಜನರ ಮನೆಯಲ್ಲಿ ದೇವರ ಪೂಜೆ ಅನ್ನೋದು ಹೇಗಾಗಿದೆ ಅಂತಂದ್ರೆ ಹಬ್ಬ ಹರಿದಿನಗಳಲ್ಲಿ ದೇವತಾರ್ಚನೆಯನ್ನ ಮಾಡೋದು ಅಂತ. ಇನ್ನೂ ವಿಶೇಷ ಏನು ಗೊತ್ತಾ? ಅದು ವಿಶೇಷ ಅಲ್ಲ, ಅಪಹಾಸ್ಯನೂ ಹೌದು. ಹಬ್ಬ ಹರಿದಿನಗಳಲ್ಲಿ ಬ್ರಾಹ್ಮಣರನ್ನ ಕರೆಸಿ ಪೂಜೆ ಮಾಡೋದು ವಿಶೇಷ ಪೂಜೆ ಅಂತ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಮೂಢನಂಬಿಕೆ ಅದು. ಅದು ತುಂಬಾ ತಪ್ಪು. ಅದು ವಿಶೇಷ ಪೂಜೆ ಅಲ್ಲೇ ಅಲ್ಲ. ನಾನು ಎಲ್ಲರಲ್ಲಿಯೂ ಕೂಡ ಕೇಳಿಕೊಳ್ಳುತ್ತೇನೆ, ಹಬ್ಬ ಹರಿದಿನದಲ್ಲಿ ನಿಮಗೆ ಮನೆಯಲ್ಲಿ ಏನೂ ಬರದಿದ್ರೆ ಓಂ ನಮೋ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನ ಜಪ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿದ್ರು ಅದ ಪೂಜೆಯನ್ನ ಆತ ಸ್ವೀಕಾರ ಮಾಡ್ತಾನೆ. ಬ್ರಾಹ್ಮಣರನ್ನ ಜಾಸ್ತಿ ಕರೀಲಿಕ್ಕೆ ಹೋಗ್ಬೇಡಿ. ಹಬ್ಬ ದಿನ ಅಂದ್ರೆ ಬ್ರಾಹ್ಮಣರನ್ನ ಕರಿಬೇಡಿ ಅಂತ ಹೇಳ್ತಾ ಇಲ್ಲ, ಹಬ್ಬ ದಿನ ಅವರನ್ನ ಕರಿಬೇಡಿ ಅಂತ. ಯಾಕೆಂದ್ರೆ ನೋಡಿ, ದೇವಾನ್ ದೇವತೆಗಳಲ್ಲಿ ಕಲಿ ಆವೇಶ ಯಾರಿಗಿಲ್ಲ ಅಂತಂದ್ರೆ ಇದು ಭಗವಂತನಿಗೆ, ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಲಕ್ಷ್ಮಿಗೆ ಅಂತ ಹೇಳ್ತಾರೆ. ಭಗವಂತನಿಗೆ ಬಿಟ್ಟು ವಾಯುದೇವರಿಗೆ, ಬ್ರಹ್ಮದೇವರಿಗೆ, ಲಕ್ಷ್ಮಿಗೆ ಅಂತ ಹೇಳೋದು. ಉಳಿದ ಎಲ್ಲರಿಗೂ ಕೂಡ ಕಲಿ ಆವೇಶ ಇದೆ ಅಂತ ಸಾಧಾರಣವಾಗಿ ಗ್ರಂಥದಲ್ಲಿ ಹೇಳ್ತಾರೆ. ಹಾಗಿದ್ದಾಗ ಬ್ರಾಹ್ಮಣಂತರು ಮನುಷ್ಯ, ದೇವಾನ್ ದೇವತೆಗಳಿಗೆ ಕಲಿ ಆವೇಶ ಇಲ್ಲ ಬಿಟ್ಟಿಲ್ಲ ಅಂದಮೇಲೆ ಬ್ರಾಹ್ಮಣನಿಗಂತೂ ಸಾಧಾರಣ ಸಿಗತ್ತೆ. ಒಂದು ಸ್ವಲ್ಪ ಆದ್ರೂ ಕಲಿ ಆವೇಶ ಬಂದೇ ಬರುತ್ತೆ. ಈಗ ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಎಷ್ಟು ಬಾರಿ ಸ್ನಾನ ಮಾಡ್ಲಿಕ್ಕೆ ಶಕ್ತ? ಒಂದು ಬಾರಿ ಮಾಡುವುದು. ಎರಡನೇ ಬಾರಿ ಏನೋ ಆಗ್ಲಪ್ಪ ಮಾಡ್ತೇನೆ, ಮೂರನೇ ಬಾರಿ ಮಾಡ್ಬೇಕಾದ್ರೆ ಮಾಡ್ಬೇಕಾ ಅಂತ ಯೋಚನೆ ಮಾಡಿರ್ತಾನೆ. ಅದು ಆಗಲೇ ಒಂದು 4-5ನೇ ಬಾರಿ ಬಂದಾಗ ಇದೊಂದು ಸುಮ್ಮನೆ ಸ್ನಾನ, ಹೋಗೋದು ನೀರ್ ಹಾಕೋದು, ಬರಬೇಕು ಅನ್ನೋದು ಅಪೇಕ್ಷೆ ಅಷ್ಟೇ ಅವನಲ್ಲಿ ಇರುತ್ತೆ ತಲೆಯಲ್ಲಿ. ಯಾವುದೂ ಇರುವುದಿಲ್ಲ ಅವನಲ್ಲಿ. ಇದೊಂದು ಸಾಲಿಗ್ರಾಮಗಳು, ಇವು ದೇವರುಗಳು, ಇವಕ್ಕೆ ಹೋಗಿ ನಾನು ನೀರ್ ಹಾಕ್ಬೇಕು, ದಕ್ಷಿಣೆ ಎಸ್ಕೊಳ್ಬೇಕು, ಬರಬೇಕು. ಹೇಳ್ತಾರೆ ಆಚಾರ್ಯ, ಇಲ್ಲ ರೀ ಅವತ್ತು ಕಾಲಿಲ್ಲ, 4-5 ಮನೆ ಪೂಜೆ ಇಲ್ಲ ಆಚಾರ್ಯ, ನಮ್ಮ ಮನೆಗೆ ಮಧ್ಯಾಹ್ನ 1 ಗಂಟೆ ಆದ್ರೂ ಚಿಂತಿಲ್ಲ, ನೀವು ಬನ್ನಿ ನಡೀತದ ಅಂತ ಹೇಳ್ತಾರೆ. ನಿಜವಾಗ್ಲೂ ಏನಂದ್ರೆ ಯಾವತ್ತೂ ಕೂಡ ಒಬ್ಬರ ಶ್ರಮ ಯಾವತ್ತೂ ಗೊತ್ತಾಗುತ್ತೆ ದೇವರಲ್ಲಿ. ಏನು ಅಂದ್ರೆ ಆ ಬ್ರಾಹ್ಮಣ ಬೆಳಗ್ಗೆಯಿಂದ ಮಧ್ಯಾಹ್ನ ನಿಮ್ಮ ಮನೆ ಪೂಜೆ ಮುಗಿಯೋ ತನಕ 4-5 ಗಂಟೆ ತನಕ ಉಪವಾಸ ಇರ್ತಾನೆ. ಆದ್ರೆ ಪೂಜೆ ಮಾಡಿಸ್ಕೊಳ್ಳುವಂತ ಕರ್ತೃ, ಮನೆ ಪೂಜೆಯನ್ನ ಏನ್ ಮಾಡಿಸ್ತಾ ಇರ್ತಾನಲ್ಲ ಆ ಕರ್ತೃ ಆಚಾರ ಬರುವಷ್ಟಿಗೆ ಅವನೆಲ್ಲ ತಿಂದು ತೇಗಿ ಆರಾಮಾಗಿ ಕೂತು ಎಲ್ಲ ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡು ಚಂದ ಕೂತು ಎಲ್ಲ ತಿಂದು ಅಲ್ಲಿ ಕೂತ್ ಬೇಕ್ತಾ ಇರ್ತಾನೆ. ಆಚಾರ ಪೂಜೆ ಮಾಡ್ತಾ ಇರ್ತಾರೆ, ಆರಾಮ್ ಕೋತ್ ಕೂತಿರ್ತಾನೆ. ಹಾಗಾಗ್ಬಾರ್ದು. ಯಾಕಂದ್ರೆ ಬಂದ ಬ್ರಾಹ್ಮಣ ಅಲ್ಲಿ ಬೆಳಗ್ಗೆ ನೀವು ಉಪವಾಸಿರ್ರಿ, ಅವಾಗ ಗೊತ್ತಾಗತ್ತೆ, ಓ ಯಾಕೆ ಆಚಾರ ಕೈಯಾಗಿ ಜಾಸ್ತಿ ಹೊತ್ತು ಒತ್ತಾಯ ಮಾಡಬಾರ್ದು ಅಂತ. ಹಾಗಂತಲ್ಲ, ದೇವರ ಪೂಜೆಯನ್ನು ಮಾಡಬೇಕಾದ್ರೆ ನಾವೆಲ್ಲ ತಿಂದು ಪೂಜೆಯನ್ನು ಮಾಡಬೇಕಾದ್ರೆ ಮನಸ್ಸು ಚಂಚಲವಾಗಿ ಬಿಡುತ್ತೆ. ಉಪವಾಸ ಇದ್ದಾಗ ದೇವರ ಪೂಜೆಗೆ ಒಂದು ನಿಗ್ರಹ ಅನ್ನೋದು ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ವಿಶೇಷವಾಗಿ ಆ ರೀತಿಯಾಗಿ ಹೇಳೋದು. ಹಾಗಾಗಿ ಹಬ್ಬ ಹರಿದಿನ ಬ್ರಾಹ್ಮಣನ ಕರೆಸಿ ವಿಶೇಷ ಪೂಜೆ ಅಂತ ಮಾಡೋದಲ್ಲ. ವಿಶೇಷ ಪೂಜೆ ಅಂತ ಯಾವತ್ತು ಅಂದ್ರೆ ನಮಗೆ ಅನುಕೂಲವಾಗಿ ಇದ್ದಂತಹ ಖಾಲಿ ದಿನದಲ್ಲಿ ಬ್ರಾಹ್ಮಣನ ಕರೆಸಿ ಪೂಜೆ ಮಾಡೋದು, ಅದು ವಿಶೇಷ ಪೂಜೆ. ಹಬ್ಬ ಹರಿದಿನ ಕರೆಸಿ ಅವನ ಕೈಯಲ್ಲಿ ಪೂಜೆ ಮಾಡಿದ್ರೆ ಅದು ವಿಶೇಷ ಪೂಜೆ ಅಲ್ಲ, ಸಾಧಾರಣ ಪೂಜೆಕ್ಕಿಂತ ಅತೀತವಾಗಿ ಬಿಡುತ್ತೆ. ಯಾಕಂದ್ರೆ ಅವನು 5ನೇ ಬಾರಿ 6ನೇ ಬಾರಿ ನಿಮ್ಮ ಮನೆಗೆ ಪೂಜೆಗೆ ಬಂದಿದ್ರೆ ಅವನು ಹೋಗಿ ಒಂದು ನೀರನ್ನ ತಗೊಳ್ಳೋದು, ಅದಕ್ಕೆ ಉಯ್ಯೋದು, ಹಾಕಿದೆ ನೋಡಿ. ಯಾಕಂದ್ರೆ ಬಂದಂತ ಬ್ರಾಹ್ಮಣ ಹೇಳಲ್ಲಿ ಹೇಳಿದ್ರು ನಿಮಗೆ ಗೊತ್ತಾಗುದಿಲ್ಲ. ಅವನು ನಿರ್ಮಾಲ್ಯ ಮಾಡುವ ಸಮಯದಲ್ಲಿ ಅಭಿಷೇಕ ಅಂತ ಒಂದೇ ನೀರಲ್ಲಿ ಅಭಿಷೇಕ ಮಾಡಿದ್ದೇನೆ ನೈವೇದ್ಯ ಇಟ್ಟು ಬಿಡಿ ಅಂದ್ರೆ ನೈವೇದ್ಯ. ಯಾಕಂದ್ರೆ ಅವನು ಬರೋಷ್ಟಿಗೆಲ್ಲ ಅಡಿಗೆ ಆಗಿ ಹೋಗಿರುತ್ತೆ. ನೈವೇದ್ಯ ಇಡಿ ಅಂದ್ರೆ ನೈವೇದ್ಯ ಇಡೋದು, ಅವನಿಂದ ರೊಕ್ಕ ಇಸ್ಕೊಳ್ಳೋದು, ಹೋಗ್ತಾ ಇರೋದು. ಅದಕ್ಕೆ ನಿಮಗೂ ಏನು ಫಲ ಇಲ್ಲ, ಅವನಿಗೂ ಫಲ ಅಂತೂ ಇಲ್ಲೇ ಇಲ್ಲ. ಇನ್ನೂ ವಿಶೇಷ ಏನಂದ್ರೆ ದೇವತಾರ್ಚನೆಯನ್ನು ಮಾಡಬೇಕಾದ್ರೆ ತುಳಸಿಗಳನ್ನ ಕೊಡಬೇಕು ಅಂತ. ಕನಿಷ್ಠ ಹೋಗ್ಲಿ, ಬ್ರಾಹ್ಮಣನಿಗೆ ಮನೆಗೆ ಬಂದಿದ್ದಾನೆ, ಅವನ ಕೈಯಲ್ಲೇ ಪೂಜೆ ಮಾಡಿಸ್ತಾ ಇದ್ದೀವಿ ಅಂತಂದ್ರೆ ತುಳಸಿ ದಳವನ್ನಾದ್ರೂ ನಮಗೆ ಫಲ ಅಂತ ಬರ್ಬೇಕಂದ್ರೆ, ಒಂದು ಅರ್ಚನೆ ಮಾಡಿದ ಫಲ ತುಳಸಿಯನ್ನ ಅವನೇ ಹೆದರ್ಸ್ತಾನೆ, ಅದನ್ನ ತೆಗೆದಾದ್ರೂ ನಾವು ಕೊಡ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ಆಚಾರ ನಮ್ಮ ಮನೇಲಿ ತುಳಸಿ ಬಹಳ ಅಭಾವ ಇದೆ ಆಚಾರ, ನೀವೇ ನಿಮ್ಮ ಮನೆಯಿಂದ ತುಳಸಿ ತಂದ್ಬಿಡ್ರಿ ಆಚಾರ. ಪರಿಸ್ಥಿತಿ ಎಷ್ಟು ಗಂಭೀರ ಅಂದ್ರೆ ಹಬ್ಬ ಹರಿದಿನ ಬಂದ್ರೆ ಬ್ರಾಹ್ಮಣ 10 ಮನೆಗೆ ಆಗೋಷ್ಟು ತುಳಸಿ ಅವನ ಮನೆಯಲ್ಲಿ ಬೆಳಿಬೇಕು. ಯಾಕಂದ್ರೆ ಎಲ್ಲರ ಮನೆಗೂ ಅವನೇ ತುಳಸಿ ತಗೊಂಡು ಹೋಗ್ಬೇಕು. ಎಷ್ಟು ಅಭಾವ ಇದು ಅಂತ. ಆದ್ರೆ ತುಳಸಿ ಗಿಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬ್ರಾಹ್ಮಣರಿಗೆ. ಆಗಿನ ಕಾಲಕ್ಕೆ ಎಲ್ಲಾ ಹಿರಿಯರು ಮನೆಯ ಮುಂದುಗಡೆ ತುಳಸಿ ಗಿಡನ್ನ ಬೆಳೆಸ್ತಾ ಇದ್ರು.
ಇವತ್ತು ನಾವು ದೊಡ್ಡ ದೊಡ್ಡ ಮನೆ ಕಟ್ಟಿಸ್ತೇವೆ, ಮನೆ ಮುಂದೆ ತುಳಸಿ ಇಡ್ಲಿಕ್ಕೆ ಅಭಾವವನ್ನು ಮಾಡ್ತೇವೆ. ಯಾಕೆ ತುಳಸಿ ಗಿಡವನ್ನ ಇಡಬೇಕು ಅಂದ್ರೆ, ತುಳಸಿ ಎಂಥವಳು ಅಂತ ಹೇಗೆ ಹುಟ್ಟಿದ್ಲು ಅಂತ ಹೇಳ್ಬೇಕಾದ್ರೆ ಪ್ರಸಿದ್ಧ ತುಳಸಿ ದೇವಿ ಪ್ರಸಿದ್ಧೇ ಹರಿವಲ್ಲವೇ ಕ್ಷೀರೋದ ಮತನೋದ್ಭೂತೆ ತುಳಸಿ ತ್ವಾಂ ನಮಾಮ್ಯಂ ಅಂತ. ಆ ಸಮುದ್ರ ಮತವನ್ನ ಮಾಡಬೇಕಾದ್ರೆ ಅಮೃತವ ಕಳಸವನ್ನು ಭಗವಂತ ಹಿಡಿದುಕೊಂಡು ಮೇಲೆ ಬಂದಾಗ ಆ ಆನಂದ ಭಾಷ್ಪದಿಂದ ಏನು ಆ ಕಣ್ಣೀರು ಹೋಗಿ ಅಮೃತದ ಮೇಲೆ ಬರುತ್ತೋ ಅಲ್ಲಿ ಬರುವಂತವಳು ತುಳಸಿ. ಅವಳನ್ನ ಮನೆ ಮುಂದೆ ಇಡುವುದರಿಂದ ಏನು ಉಪಯೋಗ ಅಂತಂದ್ರೆ, ಅವಳ ಗಾಳಿ ಎಲ್ಲಿಯೇ ತನಕ ಬೀಸುತ್ತೋ ಅಲ್ಲಿಂದ ದುಷ್ಟಶಕ್ತಿಗಳು ಮನೆ ಒಳಗಡೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ. ಇವತ್ತು ಯಾಕೆ ನಮ್ಮ ಮನೆಯಲ್ಲಿ ಕಷ್ಟಗಳು ಬರ್ತಾ ಇದೆ ಅಂದ್ರೆ, ಯಾರ ಮನೆ ಮುಂದೆ ಕೂಡ ತುಳಸಿ ಇಲ್ಲ. ತುಳಸಿ ಗಿಡ ಇದೆ ಅಂದ್ರೆ ನಿಮ್ಮ ಮನೆ ಹಿತ್ತಲದಲ್ಲಿ ಇಟ್ಟಿದೀವಿ ಸರ್ ಬನ್ನಿ ಅಂತ ಹೇಳಿದೆ. ಮನೆ ಮುಂದೆಗಡೆ ಇಡೋದಲ್ಲ, ಹಿತ್ತಲದಲ್ಲಿ ಇಡೋದು ಅಂತ. ಹಾಗೆಲ್ಲ ಮನೆ ಮುಂದೆಗಡೆ ಇಡಬೇಕು. ಆಗ ಯಾವುದೇ ಕಷ್ಟಗಳು ಕಾರ್ಪಣ್ಯಗಳು ನಮಗೆ ಒಳಗಡೆ ಬರುವುದೇ ಇಲ್ಲ. ಅಷ್ಟೆಲ್ಲ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತಾರಂತೆ, ಭಗವಂತನ ಅರ್ಚನೆಯನ್ನು ಮಾಡದಿದ್ರೆ ಏನಾಗತ್ತೆ ಅಂತಂದ್ರೆ, ಈ ನರಕಕ್ಕೆ ಮನುಷ್ಯ ಮರಣವನ್ನು ಹೊಂದಿ ನರಕಕ್ಕೆ ಹೋಗ್ತಾನಲ್ಲ, ನರಕಕ್ಕೆ ಹೋದಾಗ ಯಮದೇವರು ಬ್ರಾಹ್ಮಣನಾಗಿ ವೈಷ್ಣವನಾಗಿ ಯಾರಾದರೂ ಜನ್ಮವನ್ನು ಬ್ರಾಹ್ಮಣನಾಗೇ ಸಾಧಾರಣವಾಗಿ ಜನ್ಮ ತಾಳಿದ್ರೆ ಅವನಿಗೆ ಕೇಳುವಂತ ಪ್ರಶ್ನೆ, ನರಕೆ ಪಚ್ಚಮಾನೋಸ್ತು ಯಮೇನ ಪರಿಭಾಷಿತ ಅಂತ ಯಮದೇವರು ಕೇಳ್ತಾರಂತೆ. ಏನಂದ್ರೆ ಕೇಶವ ಕ್ಲೇಶನಾಶನ ಅಂತ. ಅಂದ್ರೆ ಕೇಶವ ಏನ್ ಮಾಡ್ತಾನಂದ್ರೆ, ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ನಾಶ ಮಾಡುವಂತ ಭಗವಂತನ ಒಂದು ದಿನನೂ ಕೂಡ ನೀ ಅರ್ಚನೆನೇ ಮಾಡಲಿಲ್ವಾ? ಒಂದು ವೇಳೆ ನೀನು ಅರ್ಚನೆಯನ್ನ ಮಾಡಿದ್ರೆ ಇಲ್ಲಿಗೆ ಬರ್ತಿದ್ದಿಲ್ಲ. ಯಾಕಂದ್ರೆ ಭಗವಂತ ಪಣ ತೊಟ್ಟು ಕೂತಿದ್ದಾನಂತೆ. ಏನಂದ್ರೆ ಏಕೇನ ತುಳಸಿ ಮಾತ್ರೇಣ ದಲೇನಾಪಿ ನರೋತ್ತಮ ಅಂತ. ಬಹಳ ಏನು ಬೇಡಂತೆ, ಸಾವಿರಾರು ರೂಪಾಯಿ ಕೊಟ್ಟು ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ತುಳಸಿಯನ್ನ ಹೂಗಳನ್ನ ತಂದು ದೇವರಿಗೆ ಅರ್ಚನೆ ಮಾಡಿದ್ರೆ ಮಾತ್ರ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಏನು ಬೇಡ. ಮತ್ತೇನು? ಏಕೇನ ತುಳಸಿ ಮಾತ್ರ ದಳೇನಾಪಿ ನರೋತ್ತಮ. ಒಂದು ದಳ ತುಳಸಿ ದಳವನ್ನ ತಗೊಂಡು ಹೋಗಿ ದೇವರ ಮೇಲೆ ಏರಿಸಿದ್ರೆ ಸಾಕು, ಭಗವಂತ ನಮ್ಮ ಎಂತಹ ಕಷ್ಟಗಳಿದ್ರೆ ಅವನು ಕೂತು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಆದ್ರೆ ಆ ಒಂದು ತುಳಸಿ ದಳವನ್ನು ಏರಿಸಬೇಕಾದ್ರೂ ನಮಗೆ ಕಷ್ಟ. ಯಾಕೆ ಇದನ್ನ ಎಲ್ಲಿ ಅಂದ್ರೆ, ಇವತ್ತು ನಿಜವಾಗಿ ಇದಕ್ಕೆ ಕಥೆ ಹೇಳಬೇಕು ಅಂದ್ರೆ ವೃಷಭಾಚಲ ಅಂತ ನಾವು ಇವತ್ತು ಕರಿತೇವೆ ತಿರುಪತಿಗೆ. ವೃಷಭ ಎಂಬುವನು ನಿಜವಾಗಿಯೂ ಅಸುರ. ಅವನು ಶ್ರೀನಿವಾಸ ಕಲ್ಯಾಣದಲ್ಲಿ ವರ್ಣನೆ ಮಾಡಬೇಕಾದ್ರೆ ಬಹಳ ದೊಡ್ಡ ಕಥೆ ಅದು. ಅಲ್ಲಿ ಹೇಳಬೇಕಾದ್ರೆ ವೃಷಭಾಸುರನನ್ನ ಆ ಅಸುರ ದೇವತೆಗಳಿಗೆ ಬಹಳ ಕಾಟವನ್ನು, ಋಷಿಗಳಿಗೆ ಬಹಳ ಕಾಟವನ್ನು ಕೊಡ್ತಾ ಇರ್ತಾನೆ. ಯಾವ ಯಾಗಾದಿಗಳನ್ನ ಮಾಡ್ಲಿಕ್ಕೆ ಬಿಡ್ತಿರೋದಿಲ್ಲ, ಏನು ಬಿಡ್ತಾ ಇರೋದಿಲ್ಲ. ಹೋಗಿ ಆ ಋಷಿಗಳು ದೇವತೆಗಳನ್ನ ಭಗವಂತನಲ್ಲಿ ಮೊರೆ ಹೋಗ್ತಾರಂತೆ. ಅಲ್ಲ, ಯಾಕೆ ನನ್ನ ಮೊರೆಯನ್ನು ಹೋಗ್ತಾ ಇದ್ದೀರಾ? ನಿಮ್ಮಲ್ಲಿರುವಂತಹ ತಪಶಕ್ತಿಯಿಂದ ಅವನನ್ನು ಸಂಹಾರ ಮಾಡ್ಬೋದಲ್ಲ ಅಂತ ಹೇಳಿದ್ರೆ, ಆಗ ಋಷಿಗಳು ಹೇಳೋದು, ಭಗವಂತ ನಿಂದೊಂದು ಪಣ ಇದೆ, ನೀನು ಈ ರೀತಿಯಾಗಿ ಪ್ರತಿಜ್ಞೆಯನ್ನು ತಗೊಂಡು ಕೂತಿದ್ದೀಯಾ, ಒಂದು ವೇಳೆ ಅವನನ್ನು ಏನಾದ್ರೂ ನಾವು ನಮ್ಮ ತಪಶಕ್ತಿಯಿಂದ ನಾಶ ಮಾಡಿದ್ರೆ ಆ ಮಾತು ಸುಳ್ಳಾಗತ್ತೆ, ಹಾಗಾಗಿ ಅವನನ್ನು ನಾವೇನು ಮಾಡಿಲ್ಲ ಅಂತ. ಹಾಗೆ ರಾಕ್ಷಸನನ್ನೇ ಆ ಋಷಿಗಳು ಬೇಡದೇ ಇದ್ದಾಗ ಇನ್ನು ಮಾನವರು ನಾವು ದೇವರಲ್ಲಿ ಶ್ರದ್ಧೆಯಿಂದ ಬೇಡಿದ್ರೆ ಭಗವಂತ ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನ ಬರುವುದೇ ಇಲ್ಲ. ಆದ್ರೆ ನಾವು ಯಾವುದೂ ಮಾಡುವುದಿಲ್ಲ. ಇನ್ನು ವೈಷ್ಣದೇವ ಅಂತರೂ ಮನೆಯಲ್ಲಿ ನಿಂತೇ ಹೋಗಿದೆ. ಎಷ್ಟೋ ಜನದ ಮನೆಯಲ್ಲಿ ಅಂತರೂ ವೈಷ್ಣದೇವ ಇಲ್ಲೇ ಇಲ್ಲ. ಯಾಕೆ? ಅಗ್ನಿ ದೇವರಿಗೆ ಒಂದು ಕೊಡೋದು, ಗೋಗಳಿಗೆ ಕೊಡುವಂಥದ್ದು, ಗೋ ಸೇವೆಯನ್ನ ಮಾಡಬೇಕು. ಹಣ ಬಂದ ಹಣದಲ್ಲಿ, ಇವತ್ತು ನಾವು ದುಡಿಯುವಂತಹ ಹಣದಲ್ಲಿ ತಿಂಗಳಲ್ಲಿ 4 ವಿಭಜನೆಯನ್ನ ಮಾಡಿ ಇಡಬೇಕಂತೆ ಮನುಷ್ಯ. ಈಗ ತಿಂಗಳಿಗೆ ನಾನು 1 ಲಕ್ಷ ರೂಪಾಯಿ ದುಡಿತಾ ಇದ್ದೇನೆ ಅಂದ್ರೆ ಅದರಲ್ಲಿ 25,000 ಅಂತ 4 ವಿಭಜನೆ ಮಾಡಿ ಇಡಬೇಕು ಅಂತ ಶಾಸ್ತ್ರ ಹೇಳೋದು ಒಬ್ಬ ಗೃಹಸ್ಥ. ಯಾಕೆಂದ್ರೆ ಮುಂದೆ ಹೇಳುತ್ತೇನೆ ಮತ್ತೆ. ಹಾಗಾಗಿ 4 ವಿಭಜನೆ ಮಾಡಿ ಇಟ್ಟುಕೊಂಡು ಜೀವನವನ್ನು ನಡೆಸಬೇಕು ಅಂತ. ಆದ್ರೆ ನಾವೇನ್ ಮಾಡ್ತೇವೆ? 1 ವಿಭಜನೆಯೂ ಮಾಡೋದಿಲ್ಲ, ಎಲ್ಲವೂ ಕೂಡ ನಮಗೆ ಅಂತಾನೆ ಇಟ್ಕೊಳ್ತೇವೆ. ಯಾವುದು ಇನ್ನೊಬ್ಬರಿಗೆ ಎಲ್ಲೇ ಇಲ್ಲ. ವೈಷ್ಣದೇವಾದಿಗಳನ್ನ ಮಾಡಿಕೊಂಡು ಮನೆಯಲ್ಲಿ ಮಧ್ವಗೃಹವನ್ನಾಗಿ ಮಾಡಿಕೊಳ್ಬೇಕು ಅಂತ ಅದೆಲ್ಲ ಬಿಟ್ಟೇ ಬಿಟ್ಟಿದ್ದೇವೆ. ಮುಂದೆ ಹೇಳ್ತಾರೆ, ಎರಡನೆಯದ್ದೇನು ಅವರಲ್ಲಿ ಅಂತಂದ್ರೆ, ಅವರ ಸಂತತಿಗಳಲ್ಲಿ ಅಂದ್ರೆ ನಮ್ಮ ಕಾಣುವರ ಒಂದು ಸಂತತಿಯಲ್ಲಿ ಒಬ್ಬರನ್ನಾದ್ರೂ ಶಾಸ್ತ್ರ ಅಧ್ಯಯನ ಮಾಡ್ಲಿಕ್ಕೆ ಬಿಡಬೇಕು ಅಂತ ಅವರ ಅಪೇಕ್ಷೆ ಇತ್ತು. ಇವತ್ತು ಹುಟ್ಟೋದೇ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಸಾಕು, ಜೀವನಕ್ಕೆ ಸಾಕು ಅಂತ. ಆದ್ರೆ ಪುರಾಣಗಳಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ಹೆಣ್ಮಕ್ಳು ಇಷ್ಟೇ ಇರಲಿ, ಗಂಡು ಮಕ್ಕಳು ಒಬ್ಬರೇ ಇರಬಾರದು ಅಂತ. ಯಾಕೆಂದ್ರೆ ಒಬ್ಬ ಗಂಡು ಮಗ ಏನಾದ್ರೂ ಇದ್ರೆ ಏನಂದ್ರೆ ನಷ್ಟವ್ಯ ಭಗವತ್ ಪುತ್ರ ಎದ್ದೇ ಕೋಪಿ ಗಯಾಂ ರಜೇತ್ ಅಂತ.
ಎಷ್ಟವ್ಯ ಭಗವತ್ ಪುತ್ರ ಎದ್ದೇ ಕೋಪಿ ಗಯಾಂ ರಜೇತ. ಮಕ್ಕಳು ಒಬ್ಬನೇ ಗಂಡು ಮಗ ಇತ್ತು ಅಂತಂದ್ರೆ ಇವಾಗ ನಮಗೆ ಸಂತತಿ ಅಂದ್ರೆ ಏನು? ಇವತ್ತಿನ ಜನಾಂಗಕ್ಕೆ ಎಷ್ಟು ಮೂಢರಾಗಿ ಹೋಗಿದ್ದೇವೆ ಅಂದ್ರೆ ಸಂತತಿ ಅಂದ್ರೆ ಏನು ಅಂತಂದ್ರೆ ಮುಂದೆ ನಮ್ಮನ್ನ ರಕ್ಷಣೆ ಮಾಡೋದೇ ಸಂತತಿ. ಸಂತತಿ ಅಂದ್ರೆ ಹೇಗಿರ್ಬೇಕು? ನನ್ನ ತಂದೆ ತಾಯಿಗಳನ್ನ ನಮ್ಮನ್ನ ನೋಡ್ಕೊಳ್ಳೋದೇ ಮಗ ಇದ್ರೆ ಸಾಕು, ಅದೇ ದೊಡ್ಡ ಸಂತತಿ, ಬೇರೆ ಏನೂ ಇಲ್ಲ. ಸಂತತಿಯನ್ನ ಅದಕ್ಕೆ ಅನ್ನೋದಿಲ್ಲ. ಯಾಕೆ ಸಂತತಿಗಳನ್ನ ಪ್ರಜಾವೃಷ್ಟಿಯನ್ನ ಯಾಕೆ ಭಗವಂತ ದಕ್ಷ ಪ್ರಜಾಪತಿಗೆ ಹೇಳಿ ಇಷ್ಟೆಲ್ಲ ಪ್ರಜಾವೃಷ್ಟಿ ಆಗುವುದು ಯಾಕೆ ಅಂತಂದ್ರೆ ನಮ್ಮ ಪಿತೃಗಳಿಗೆ ಮುಕ್ತಿಯನ್ನು ಕೊಡ್ಬೇಕಂತ ಅವನು. ಸಂತತಿ ಹೇಗೆ ಇರಬೇಕು ಅಂದ್ರೆ ಒಬ್ಬ ಮಗ ಆದ್ರೂ ಹೋಗಿ ದಯಾದಿ ಶ್ರಾದ್ದಗಳನ್ನ ಮಾಡಿ ಪಿತೃಗಳಿಗೆ ಮುಕ್ತಿಯನ್ನ ಕೊಡಬೇಕು ಅಂತ ಇರೋದು. ಈಗ ಹುಟ್ಟೋನೇ ಒಬ್ಬ ಗಂಡು ಮಗ ಆಗಿ ಅವನಲ್ಲಿ ದಾರಿದ್ರ್ಯ ಇತ್ತು ಅಂತಂದ್ರೆ ಅವನು ದಯಾದಿ ಶ್ರಾದ್ದಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದಯಾಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಅವನು ಪಿತೃಗಳಿಗೆ ಮುಕ್ತಿನೇ ಕೊಡಲಿಲ್ಲಲ್ಲ. ಆಗ ನಮ್ಮ ಪಿತೃಗಳನ್ನ ನರಕದಲ್ಲಿ ಯಮದೇವರಿಗೆ ಪ್ರಶ್ನೆ ಮಾಡ್ತಿರ್ತಾರಂತೆ, ಎಂತಹ ಮಕ್ಕಳನ್ನು ಪಡೆದಿ ನೀನು ಅಂತ. ಒಂದು ಗಯಾ ಶ್ರಾದ್ದವನ್ನೇ ಮಾಡಲಿಕ್ಕೆ ಆಗದೇ ಇರುವಂತಹ ಮಕ್ಕಳನ್ನ ಪಡೆದಿ ಇವರ ಯಾವುದಕ್ಕೆ ಯೋಗ್ಯ ಅಂತ. ಅದಕ್ಕೆ 1, 2, 3 ಗಂಡು ಮಕ್ಕಳಾದ್ರೂ ಇರಬೇಕು ಅಂತ. ಪ್ರಶಂಸೆ ಏನು ಬೇಡ, ಅದೇ ಮುಂದೆ ಗಂಡು ಮಕ್ಕಳಿಗೆ ಅದೇ ಶಾಸ್ತ್ರವೇ ನಿಂದನೆಯೂ ಕೂಡ ಮಾಡುತ್ತೆ. ನಷ್ಟವ್ಯ ಭಗವತ್ ಪುತ್ರ ಎದ್ದೇ ಕೋಪಿ ಸುರಾಂಬುಬೇನ್ ಅಂತ. ಒಬ್ಬ ಗಂಡು ಮಕ್ಕಳೂ ಇರಬಾರದು ಅಂತ. ಎಂತಹ ಎಷ್ಟು ಹೆಣ್ಣು ಮಕ್ಕಳಾದ್ರೂ ಇರಲಿ, ಗಂಡು ಮಕ್ಕಳು ಒಬ್ಬರು ಇರಬಾರ್ದು ಅಂತ. ಯಾಕೆ ಅಂತಂದ್ರೆ ನೋಡಿ, ಇವತ್ತೆಷ್ಟೋ ಜನ ಸುರಾಪಾನ ಮಾಡೋದೆಲ್ಲ ಉಂಟು. ಇವತ್ತೆಷ್ಟೋ ಜನ ಸುರಾಪಾನಕ್ಕೆ ಮಧ್ಯ ಇದಕ್ಕೆ ಒಳಗಾಗಿ ಬಿಟ್ಟಿದ್ದಾರೆ. ಅದರಿಂದ ಏನು ತೊಂದರೆ ಅಂತಂದ್ರೆ ಒಂದು ವೇಳೆ ನಾವು ಶ್ರಾದ್ದವನ್ನ ಮಾಡಿದರೆ ನಮ್ಮ ಪಿತೃಗಳಲ್ಲಿ ತಂದೆಗೆ ಮುಕ್ತಿ ಅಲ್ಲ, ತಂದೆ ತಾತ ಮುತ್ತಾತ ಇಲ್ಲೇ ಇರ್ತಾರೆ, ಅವರ ತಂದೆಗೆ ಮುಕ್ತಿ. 3 ಇಲ್ಲೇ ಇರ್ತಾರೆ. ನಮ್ಮ ಮಗ ಬಂದು ಏನಾದರೂ ಶ್ರಾದ್ದವನ್ನ ಮಾಡಿದರೆ ನಮ್ಮ ಮುತ್ತಾತನಿಗೆ ಮುಕ್ತಿ ಅವಾಗ. ಅದೇ ಕುಲದಲ್ಲಿ ಹುಟ್ಟಿದಂತಹ ಒಬ್ಬ ಮಗ ಏನಾದ್ರೂ ಸುರಾಪಾನವನ್ನ ಮಾಡಿದರೆ ಇಡೀ ಕುಲವನ್ನು ಇದು ಭಗವಂತ ನರಕಕ್ಕೆ ಒಯ್ಯುತ್ತಾನೆ. ಒಬ್ಬ ಮಗ ಏನಾದ್ರೂ ಸುರಾಪಾನ ಮಾಡಿದರೆ ಇಲ್ಲಿ ತನಕ ಏನು ನಮ್ಮ ಕುಲಗಳ ಬಂದಿರುತ್ತೋ ಎಲ್ಲನನ್ನು ಹೊಯ್ದು ನರಕಕ್ಕೆ ಹೋಗಿದ್ದಾನೆ ದೇವರು. ಅದಕ್ಕೆ ಸುರಾಪಾನ ಮಾಡಲೇಬಾರದು, ಅಂತಹ ಗಂಡು ಮಕ್ಕಳು ಇರಲೇಬಾರದು ಅಂತ ಶಾಸ್ತ್ರ ಹೇಳೋದು. ಇವತ್ತಿನ ಲೆಕ್ಕಕ್ಕೆ ನೋಡೋದಾದ್ರೆ ಆ ರೀತಿಯಾದ ಹೆಣ್ಮಕ್ಳು ಇರಬಾರ್ದು ಅಂತ. ಎಷ್ಟೋ ಹೆಣ್ಮಕ್ಳು ಕೂಡ ಸುರಾಪಾನ ಮಾಡ್ಲಿಕ್ಕೆ ನಿಂತು ಬಿಟ್ಟಿದ್ದಾರೆ ಇವತ್ತೆಲ್ಲ. ಆ ರೀತಿಯಾಗಿ ಮದ್ಯಪಾನವನ್ನ ಮಾಡುವಂತಹ ಮಕ್ಕಳು ಒಂದು ವೇಳೆ ಇದ್ದರೆ ಅವರನ್ನ ಆ ಸಂತತಿಯೇ ವ್ಯರ್ಥ ಅಂತ ಶಾಸ್ತ್ರ ಹೇಳೋದು. ಹಾಗಾಗಿ ಒಬ್ಬರನ್ನಾದ್ರೂ ಶಾಸ್ತ್ರದ ಅಧ್ಯಯನಕ್ಕೆ ಕಳಿಸ್ಬೇಕು ಅಂತ. ಶಾಸ್ತ್ರದ ಅಧ್ಯಯನಕ್ಕೆ ಕಳಿಸ್ಬೇಕು ಅಂತಂದಾಗ ಈಗಿನ ಕಾಲಕ್ಕೆ ಎಲ್ಲರೂ ಕೂಡ ಇಂಜಿನಿಯರೇ ಕೇಳೋದು, ಮೆಡಿಕಲ್ಲೇ ಕೇಳೋದು. ಶಾಸ್ತ್ರವನ್ನು ಓದೋದು ಕಷ್ಟ ಇಲ್ಲ, ಬೇಡ, ನಾನು ಅದನ್ನು ಹೇಳ್ತೇನೆ. ನಿಮ್ಮ ಮಕ್ಕಳಿಗೆ ಓದಿಸಿ ಶಾಸ್ತ್ರಾಧ್ಯಯನವನ್ನೇ ಮಾಡಿಸಿ, ನಾವು ಬೇಡ ಅನ್ನೋದಿಲ್ಲ. ಹೊರಗಡೆ ಲೌಕಿಕ ವಿದ್ಯೆಯನ್ನು ಕಳಿಸಿ ತಪ್ಪೇನಿಲ್ಲ. ಆದರೆ ಅದರ ಜೊತೆಗೆ ಶಾಸ್ತ್ರದ ಅರಿವು ಕೂಡ ಮಕ್ಕಳಿಗೆ ಮೂಡಿಸ್ಬೇಕು ನಾವು. ಇವತ್ತೆಲ್ಲ ನೋಡಿ, ಆನ್ಲೈನ್ ನಲ್ಲಿ ಏನೆಲ್ಲ ಬರ್ತಾ ಇದೆ. ನಿತ್ಯದಲ್ಲಿ ಆನ್ಲೈನ್ ಪಾಠಗಳಾಗ್ತಾ ಇವೆ, ಶಾಸ್ತ್ರಗಳ ಪಾಠಗಳನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಮಠಗಳ ವಿದ್ಯಾಪೀಠಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆದ್ರೆ ನಾವೆಲ್ಲಿ ಯಾರಿಗೂ ಮೊರೆ ಹೋಗುವುದಿಲ್ಲ. ಮೊರೆ ಹೋಗದಿದ್ದಾಗ ಸಂತತಿಗೆ ಸನ್ಮಾರ್ಗದ ಜ್ಞಾನವನ್ನು ಕೊಡೋದು ಹೇಗೆ? ಯಾಕೆ ಕೊಡ್ತಾ ಇಲ್ಲ? ಹೌದು, ಕೊಡಬೇಕು ಅನ್ನೋ ಅಪೇಕ್ಷೆ ಎಲ್ಲರಿಗೂ ಇರುತ್ತೆ. ಯಾಕೆ ಕೊಡ್ತಾ ಇಲ್ಲ? ಇದಕ್ಕೆ ಬನ್ನಂಜಯ ಗೋವಿಂದಾಚಾರ್ಯರು ಬಹಳ ಚಂದ ಉತ್ತರ ಬರೀತಾರೆ. ಮುಂಜಾನೆಯಿಂದ ಸಂಜೆ ತನಕ ಅಂತ ಅವರದೊಂದು ಪುಸ್ತಕ. ಅದರಲ್ಲಿ ಅತಿ ಸಂಕ್ಷಿಪ್ತವಾದಂತಹ ದೇವತಾ ಪೂಜೆಗಳನ್ನ, ವೈಷ್ಣದೇವಾದಿಗಳನ್ನ, ನಿತ್ಯ ಸಂಧ್ಯಾ ವಂದನೆಗಳನ್ನ ಎಲ್ಲವನ್ನ ಬರೆದು ಕೊಟ್ಟಿದ್ದಾರೆ. ಅದರ ಮುನ್ನುಡಿಯಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ಯಾಕೆ ಈಗೇನೋ ಸಂತತಿಗೆ ಸನ್ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಬೆಳೆಸ್ಬೇಕು ಅಂತ ಹೇಳಿದ್ರು, ಬೆಳೆಸೋ ಒಂದು ಅಪೇಕ್ಷೆ ಎಲ್ಲರಲ್ಲಿ ಇದ್ರು, ಯಾಕೆ ಬೆಳೆಸ್ತಾ ಇಲ್ಲ? ಅದಕ್ಕೇನಾದ್ರೂ ಒಂದು ಕಾರಣ ಬೇಕಲ್ವಾ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಆಗಿನ ಕಾಲದಲ್ಲಿ ಹಿರಿಯರು ನಿತ್ಯದಲ್ಲಿ ಸಂಧ್ಯಾ ವಂದನೆಗಳನ್ನ ಮಾಡ್ತಾ ಇದ್ರು, ದೇವತಾ ಪೂಜೆಗಳನ್ನ ಮಾಡ್ತಾ ಇದ್ರು, ಹೆಣ್ಮಕ್ಳು ಸ್ತ್ರೀಯರು ದೇವರ ಮುಂದೆ ದೀಪ ಹಚ್ತಾ ಇದ್ರು, ಹರಿಕಥಾಮೃತ ಸಾರಗಳನ್ನ ಪಾರಾಯಣ ಮಾಡ್ತಾ ಇದ್ರು, ಎಲ್ಲವನ್ನ ನಡೆಸಿಕೊಂಡು ಹೋಗಿದ್ರು. ಆಮೇಲೆ ಹಿರಿಯರು ಏನೇ ಹೇಳಿದ್ರು ಒಂದು ಮಾತು ಎದುರು ವಾದಿಸದೇನೆ ಆಯ್ತು ಮಾಡ್ತೇವೆ ಅಂತ ಹೋಗಿ ಬಿಡೋರು. ಆಗಿನ ಕಾಲಕ್ಕೆ ಒಂದು ವೇಳೆ ಮಕ್ಕಳು ಏನಾದ್ರೂ ಹಿರಿಯರಿಗೆ ಪ್ರಶ್ನೆ ಮಾಡಿದ್ರು, ನಾನು ಯಾಕೆ ಮಾಡಬೇಕು ಅಂದ್ರೆ ಅದಕ್ಕೆ ಉತ್ತರ ಕೊಡುವಷ್ಟು ಶಕ್ತಿ ಅವರಲ್ಲಿತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ ತಂದೆ ತಾಯಿಗಳು ನಿತ್ಯದಲ್ಲಿ ಒಂದು ಹೊತ್ತು ಜಪ ಇರುವುದಿಲ್ಲ. ತಾಯಿ ಅಂತರೂ ಗಂಡ ಎಲ್ಲ ಎದ್ದ ಮೇಲೆ ಹೆಂಡತಿ ಎದ್ದಿರ್ತಾಳೆ, ಅವಳು ನಿತ್ಯದಲ್ಲಿ ದೇವರ ಮುಂದೆ ದೀಪ ಹಚ್ಚಿರುವುದಿಲ್ಲ, ಒಂದು ಹರಿಕಥಾಮೃತ ಸಾರದ ಮಂಗಳಾಚರಣೆ ಏನೂ ಗೊತ್ತಿರುವುದಿಲ್ಲ, ಯಾವ ದಾಸರ ಪದ್ಯನೂ ಕೂಡ ಗೊತ್ತಿರುವುದಿಲ್ಲ ಅವಳಿಗೆ.
ಒಂದು ವೇಳೆ ಮಕ್ಕಳಿಗೆ ಏನಾದ್ರೂ ತಂದೆ ಹೋಗಿ ಮಗನಿಗೆ ನೀನು ಸಂಧ್ಯಾ ವಂದನೆಯನ್ನು ಮಾಡು ಅಂದ್ರೆ ಅಪ್ಪ ಮೊದಲು ನೀನು ಮಾಡು ಆಮೇಲೆ ನಾನು ಮಾಡ್ತೀನಿ ಅಂದ್ರೆ ಮುಗ್ದೇ ಹೋಯ್ತು ಅಲ್ಲಿಗೆ. ಯಾಕೆ ನನ್ನ ಮಗನಿಗೆ ನಾನು ಹೇಳ್ಬೇಕು ಅಂತ? ಅದು ಬೇಡ. ಒಂದು ವೇಳೆ ಅಪ್ಪ ನಾನು ಯಾಕೆ ಸಂಧ್ಯಾ ವಂದನೆಯನ್ನ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡುವಷ್ಟು ತಂದೆಗೂ ಕೂಡ ಜ್ಞಾನ ಇರುವುದಿಲ್ಲ. ಅಷ್ಟು ಅಜ್ಞಾನಿಗಳು ನಾವು. ಅಥವಾ ಹೆಣ್ಣು ಮಕ್ಕಳಲ್ಲಿ, ಸ್ತ್ರೀಯರಲ್ಲಿ ನಾವು ಹರಿಕಥಾಮೃತ ಸಾರಾದಿಗಳನ್ನ, ವ್ಯಾಸರ ಪದ್ಯಗಳನ್ನ ತಿಳಿದುಕೊಳ್ಳಿ ಅಂತಂದ್ರೆ ಯಾಕೆ ತಿಳಿದುಕೊಳ್ಬೇಕು ಅಂದ್ರೆ ತಾಯಿಯಂದರಿಗೆ ಉತ್ತರ ಕೊಡುವಷ್ಟು ಅವರಿಗೂ ಕೂಡ ಜ್ಞಾನ ಇಲ್ಲ. ಹಾಗಾಗಿ ಇಷ್ಟೆಲ್ಲ ತೊಂದರೆಗೆ ಒಳಗಾಗ್ತಾ ಇದ್ದೇವೆ ಅಂತ. ಆದಷ್ಟು ಸನ್ಮಾರ್ಗದಲ್ಲಿ ಬೆಳೆಸಿ ನಾವು ಇವತ್ತು ಏನು ರಕ್ಷಣೆ ಮಾಡ್ತೇವೆ, ಎಷ್ಟೋ ಜನಕ್ಕಿದೆ ಇವತ್ತು ನಾವು ರಕ್ಷಣೆ ಮಾಡ್ತಾ ಇದ್ದೇವೆ, ಶಾಸ್ತ್ರವನ್ನ, ಧರ್ಮವನ್ನ ನಾವು ರಕ್ಷಣೆ ಮಾಡ್ತೇವೆ. ಏನು ರಕ್ಷಣೆ ಮಾಡ್ತಾ ಇಲ್ಲ. ನಮ್ಮ ಹಿರಿಯರು ರಕ್ಷಣೆ ಮಾಡಿಕೊಂಡು ಬಂದದ್ದರಿಂದ ನಾವು ಇವತ್ತು ಕೂತು ಚಂದ ಊಟ ಮಾಡ್ತಾ ಇದ್ದೇವೆ. ಮತ್ತೆ ಮುಂದಿನ ಪೀಳಿಗೆಗೆ ಏನಾಗ್ಬೇಕು ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಧರ್ಮ ಮಾರ್ಗದಲ್ಲಿ ನಡೆಸಿದರೆ ಅದರ ಮುಂದಿನ ಪೀಳಿಗೆ ಧರ್ಮ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಇವತ್ತೇ ಕೊನೆ, ನಾವು ಮುಂದಿನ ಪೀಳಿಗೆಯಲ್ಲಿ ಧರ್ಮಶಾಸ್ತ್ರದ ಮಾರ್ಗವನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ಆಗಿಬಿಡುತ್ತೆ. ಆದಷ್ಟು ಮಕ್ಕಳನ್ನ ಧರ್ಮ ಮಾರ್ಗದಲ್ಲಿ ಕಳಿಸ್ಬೇಕು. ನಂತರದಲ್ಲಿ ಅವರ ಮೂರನೇ ಅಪೇಕ್ಷೆ ಇರುವಂತದ್ದು ಪ್ರತಿನಿತ್ಯ ಗೋಪೀಚಂದನ ಧಾರಣೆ, ಮುದ್ರಾಧಾರಣೆ, ಗಂಧಾಕ್ಷತೆ, ಅಂಗಾರಗಳನ್ನ, ತುಳಸಿ ಮಾಲೆಗಳನ್ನ, ವಿಧಾನಗಳನ್ನ ಅಂತ ಮಧ್ಯದಲ್ಲಿ ಒಂದಿಷ್ಟು ವಿಷಯಗಳಿವೆ. ಈ ಗೋಪೀಚಂದನ ಧಾರಣೆ ಅಂದ್ರೆ, ಗೋಪಿಯ ಚಂದನ ಅಂತ ಎಷ್ಟೋ ಜನರ ಮನೆಯಲ್ಲಿ ಇಲ್ಲಿರೋದೇ ಇಲ್ಲ. ಬ್ರಾಹ್ಮಣರೇ ಹೇಳ್ತಾರೆ ಬರ್ಬೇಕಾದ್ರೆ, ಆಚಾರ್ಯ ನೀವು ಮನೆಯಿಂದ ಬರ್ಬೇಕಾದ್ರೆ ಗೋಪಿಚಂದನ, ಸಾಣಿಕಲ್ಲು, ಗಂಧದ ಕಟ್ಟಿಗೆ ಎಲ್ಲ ತಗೊಂಡು ಬಂದು ನೋಡ್ರಿ ಆಚಾರ, ಅದಕ್ಕೆ ಏನಾಗುತ್ತೆ ಹಣ ನಾವು ಕೊಡ್ತೀವಿ, ಯಾಕಂದ್ರೆ ನಮ್ಮ ಮನೆಗೆ ಎಲ್ಲೋ ಇಟ್ಟಿರ್ತೇವೆ ಆಚಾರ್ಯ ಅಂತ. ಎಷ್ಟು ಸುಲಭವಾಗಿದೆ ದಾಸರ ಪದ್ಯ, ಅಥವಾ ನಾವು ಎಷ್ಟು ಮೂಢರಾಗಿದ್ದೇವೆ ಅಂತಂದ್ರೆ, ಚಂದ ದಾಸರು ವರ್ಣನೆ ಮಾಡಿ ಹೇಳ್ತಾರೆ ಮುದ್ರೆಗಳನ್ನು ಯಾಕೆ ಹಚ್ಚಿಕೊಳ್ಬೇಕು ತಿಳಿದುಕೊಳ್ಳಿ ಅಂತ. ಈ ಶಾಸ್ತ್ರ ಅಂತ ಬಿಟ್ಟು ಬಿಡ್ರಿ, ಯಾಕಂದ್ರೆ ವೇದ ಪುರಾಣಗಳನ್ನ ತೆಗೆದು ತಿರುಚಿ ಹಾಕಿ ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಆಚಾರ್ಯ ಸಮಯ ಕೊಡಬೇಕು, ಸಮಯ ಆಗುವುದಿಲ್ಲ ನಮಗೆ ಅಂತ ಹೇಳಿ. ದಾಸರ ಪದ್ಯದಲ್ಲಿ ಚಂದ ವರ್ಣನೆ ಮಾಡಿದ್ದಾರೆ, ಇದನ್ನ ಮಾಡಿ ಇದರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗತ್ತೆ ಅಂತ. ಆದ್ರೂ ಕೂಡ ಗೋಪಿ ಚಂದನ ಧಾರಣೆ ಅನ್ನೋದೇ ಬಿಟ್ಟು ಬಿಟ್ಟಿದ್ದೇವೆ. ಯಾಕೆ ಬಿಡಬೇಕು? ಯಾಕೆ ಅಂತಂದ್ರೆ, ಯಾಕೆ ಗೋಪಿ ಚಂದನವನ್ನು ಧಾರಣೆ ಮಾಡಬೇಕು? ಕನಿಷ್ಠ ಇದಕ್ಕಾದರೂ ಧಾರಣೆ ಮಾಡಿ ಅಂತ ದಾಸರು ವರ್ಣನೆ ಮಾಡ್ಬೇಕು. ಕೃಷ್ಣ ಕೃಷ್ಣ ಎಂದು 3 ಬಾರಿ ನೇನಿರೋ ಅಂತ ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೇರೇರೋ, ಯಮನ ಭಟರು ನೋಡಿ ಅಂಜಿ ಪೋವರೋ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಏನು ಅಂದ್ರೆ, ಕಮಲನಾಭನ ಚಿಹ್ನೆಯನ್ನ ನಮ್ಮ ಮೇಲೆ ಏನಾದರೂ ಧಾರಣೆ ಮಾಡಿದ್ರೆ ಒಂದು ವೇಳೆ ಯಮ ಭಟ್ರು ಬಂದ್ರು ಅದನ್ನ ನೋಡಿ ಅಂಜಿ ಹೋಗ್ತಾರಂತೆ. ಯಾಕೆ ಕಮಲನಾಭ ಅಷ್ಟು ಚಿಹ್ನೆಯನ್ನ ಧಾರಣೆ ಮಾಡಬೇಕು ಅಂತಂದ್ರೆ, ಯಾರಿಗೂ ಕೂಡ ನಾನು ಇವತ್ತು ಅಲ್ಲ, ನಾವೆಲ್ಲ ಮಾಡ್ತಾ ಇದೀವಿ, ಇವತ್ತೆಲ್ಲ ಸಾಕಷ್ಟು ಹಣಗಳನ್ನ ಕಟ್ತಾ ಇದೀವಿ, ಎಲ್ಲ ನಾಳೆ ನಾಡದ್ದು ಇರ್ತೀನಿ ಅಂತೆಲ್ಲ ಇದು ಇರತ್ತೆ. ಆದ್ರೆ ಮನುಷ್ಯನ ಜೀವ ಯಾವತ್ತು ಹೋಗುತ್ತಂತ ಯಾರ ಕೈಯಲ್ಲಿ ಇರುವುದಿಲ್ಲ. ಇವತ್ತಿದೇನೆ, ನಾಳೆ ಮುಂದೆ ಒಂದು ಕ್ಷಣಕ್ಕೆ ಹೋದ್ರೂ ದೊಡ್ಡ ವಿಷಯ ಅಲ್ಲ. ಆದ್ರೆ ಆ ಒಂದು ಕಾರಣಕ್ಕೆ ಕಮಲನಾಭನ ಚಿಹ್ನೆಯನ್ನು, ನಮ್ಮ ಮರಣ ಅನ್ನೋದು ಯಾವತ್ತೂ ಕೂಡ ನಮಗೆ ಹೇಳಿ ಬರೋದಲ್ಲ. ಆ ಮರಣವನ್ನು ಬಂದಾಗ ಒಂದು ವೇಳೆ ನಮ್ಮ ಮೇಲೆ ಕಮಲನಾಭನ ಚಿಹ್ನೆ ಅನ್ನೋದು ಏನಾದರೂ ಇದ್ದರೆ ಆ ಭಗವಂತನ ವಿಶೇಷವಾಗಿರುವಂತಹ ಅನುಗ್ರಹವನ್ನ ಪಡಿತಾನೆ ಅಂತ. ಆಗ ಯಮಭಟ್ಟರು ಕೂಡ ಅವನನ್ನ ಸ್ಪರ್ಶ ಮಾಡುವುದಿಲ್ಲ ಅಂತ. ಇದನ್ನು ಹೇಳ್ಬೇಕಾದ್ರೆ ಎಷ್ಟೋ ಜನಕ್ಕೆ ಸ್ತ್ರೀಯರಿಗಿರುತ್ತೆ, ಅದು ಗಂಡು ಮಕ್ಕಳು, ಅವರು ಮಾಡೋದಿಲ್ಲ. ನಾವು ಹೆಣ್ಣು ಮಕ್ಕಳು ಆರಾಮಾಗಿದ್ದೇವೆ ಅಂದ್ರೆ ಸ್ತ್ರೀಯರು ಕೂಡ ಗೋಪಿಚಂದನ ಧಾರಣೆ ಮಾಡ್ಬೇಕಂತಿದೆ. ಗೋಪಿಚಂದನವನ್ನು ಧಾರಣೆ ಮಾಡಬೇಕು, ಕುಂಕುಮವನ್ನ ಉದ್ದವಾಗಿ ಧಾರಣೆಯನ್ನ ಮಾಡಬೇಕು ಅಂತ. ಇವತ್ತೆಷ್ಟೋ ಜನ ಕುಂಕುಮವನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಆ ಟಿಕಳಿ ಸ್ಟಿಕ್ಕರ್ ಅಂತ ಒಂದು ಇಟ್ಕೊಂಡು ಬಂದು ಬಿಡ್ತಾರೆ, ಮುಗಿದೇ ಹೋಯ್ತು. ಇದರಿಂದ ಯಾರಿಗೆ ತೊಂದರೆ ಅಂದ್ರೆ, ನಿಜ ಹೇಳ್ತಾ ಇದ್ದೀನಿ, ಈ ಸನ್ಯಾಸಿಗಳಿಗೆ, ಗುರುಗಳಿಗೆ ಅಥವಾ ಉಪನ್ಯಾಸಕ್ಕೆ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಬಹಳ ತೊಂದರೆ. ಈ ಟಿಕಳಿಗಳನ್ನ ಇಡೋದ್ರಿಂದ, ಈ ಕುಂಕುಮವನ್ನ ಉದ್ದ ಧಾರಣೆ ಮಾಡಬೇಕು ಅನ್ನೋದು. ಯಾಕೆಂದ್ರೆ ಒಂದು ಗಂಡನ ಆಯುಷ್ಯ ಜಾಸ್ತಿ ಆಗತ್ತೆ ಅಂತ. ನೀವು ನಿತ್ಯದಲ್ಲಿ ಕುಂಕುಮವನ್ನ ಧಾರಣೆ ಮಾಡಿಕೊಂಡು ಮಂಗಳಸೂತ್ರಕ್ಕೆ ಕುಂಕುಮವನ್ನ ಹಚ್ತಾರೆ ಕೆಲವೊಬ್ರು. ಯಾಕೆ? ನಿಜ ಹೇಳ್ತೇನೆ, ಹೆಣ್ಣು ಮಕ್ಕಳಲ್ಲೇ ಗಂಡನ ಆಯುಷ್ಯ ಗಟ್ಟಿಯಾಗಿರೋದು ಅಂತ. ನೀವು ಏನು ಮಾಡ್ತಾರೋ ನಿಮ್ಮ ಗಂಡಂದರ ಆಯುಷ್ಯ ಅಷ್ಟು ಗಟ್ಟಿಯಾಗಿ ಇರತ್ತೆ. ಯಾಕೆಂದ್ರೆ ಮಂಗಳಸೂತ್ರ ಕಟ್ಟೋದೇ ಅದಕ್ಕೆ. ನಮ್ಮಲ್ಲಿ ಇರೋದೇ ಫಸ್ಟ್ ಅಂತರ್ಪಟ, ಅದಕ್ಕೆ ಪ್ರಮಾಣ, ಕನ್ಯಾದಾನಕ್ಕೆ ಪ್ರಮಾಣ, ಅರುಂಧತಿ ನಕ್ಷತ್ರಕ್ಕೆ, ಸಪ್ತಪದಿಗೆ ಇರುವಂತದ್ದು. ಆದ್ರೆ ಮಂಗಳಸೂತ್ರ ಕಟ್ಟೋದು ಯಾವುದಕ್ಕೆ ಅಂದ್ರೆ ಗಂಡನ ಆಯುಷ್ಯ ಗಟ್ಟಿ ಇರಲಿ ಅಂತ. ಹಾಗಾಗಿ ಸ್ತ್ರೀಯರು ಗಂಡನ ಆಯುಷ್ಯ ಗಟ್ಟಿ ಇರ್ಬೇಕಂದ್ರೆ ಅವರು ಧರ್ಮಾಚರಣೆಯಲ್ಲಿ ವಿಶೇಷವಾಗಿ ಇದು ಇರಬೇಕು.
ಅದು ಧರ್ಮಾಚರಣೆಯಲ್ಲಿ ಅವರು ಭಾಗಿನೇ ಆಗುವುದಿಲ್ಲ. ಈ ತಿಕ್ಕಳಿಗಳನ್ನ ಏನೋ ಹಚ್ಕೊಂಡು ಬರೋದರಿಂದ ಕಾರಣ ಏನು ತೊಂದರೆ, ಅದನ್ನ ಹಚ್ಕೊಂಡು ಬರ್ತೇವೆ, ಅದನ್ನು ಕಾಣುತ್ತೆ ಅಂತಂದ್ರೆ ಅದರಿಂದ ಕಾಣೋದೇನಲ್ಲ. ಅದು ದೇವರ ಕುಂಕುಮ ಅಂದ್ರೆ ಸುಮ್ಮನೆ ಕುಂಕುಮ, ಅಂಗಡಿ ಕುಂಕುಮ ಅಲ್ಲ. ದೇವರ ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನ ಮಾಡಿ ಅದರಿಂದ ಬರುವಂತ ಕುಂಕುಮವನ್ನ ಧಾರಣೆ ಮಾಡಿದಾಗ ಗಂಡನ ಆಯುಷ್ಯ ಒಂದು ಗಟ್ಟಿ ಆಗತ್ತೆ ಅಂತ ಒಂದು. ಹಚ್ಕೊಂಡು ಬರ್ದೇನೆ ಏನೇನು ಹಚ್ಕೊಂಡ್ ಬಂದ್ರೆ ಆ ಉಪನ್ಯಾಸದಲ್ಲಿ ಕೂತಂತಹ ಪಂಡಿತರಿಗಾಗಲಿ ಅಥವಾ ಸನ್ಯಾಸಿಗಳಿಗೆ ಏನು ತೊಂದರೆ ಆಗತ್ತೆ ಅಂದ್ರೆ ಇವರು ಸುಮಂಗಲಿಯರು ಅಮಂಗಲಿಯರು ಅಂತ ತಿಳಿದುಕೊಳ್ಳೋದು ಕಷ್ಟ. ಇವತ್ತೆಷ್ಟು ಜನ ಆಗಿದೆ ಅಂದ್ರೆ ಇವರಿಗೆ ಹೂವ ಕೊಡಬೇಕು ಅಂತಂದಾಗ ಇವಳು ಸುಮಂಗಲಿಯೋ ಅಮಂಗಲಿಯೋ, ಇವಳಿಗೆ ಕೊಡ್ಬೇಕೋ ಬೇಡೋ. ಯಾಕಂದ್ರೆ ಇದ್ದವಳಿಗೆ ಕೊಟ್ರೆ ಏನ್ ತೊಂದರೆ ಇಲ್ಲ, ಎಲ್ಲರೂ ಟಿಕ್ಲಿ ಹಚ್ಕೊಂಡ್ ಬಂದಾಗ ಅದರ ಮಧ್ಯದಲ್ಲಿ ಅಮಂಗಲೂ ಇಲ್ಲ ಅಂದಾಗ ಅವಳಿಗೆ ಹೋಗಿ ಹೂವ ಕೊಟ್ಟು ಬಿಟ್ರೆ ಅವರು ಬೇಕು ಅಂತ ಕೊಟ್ಟಿರುವುದಿಲ್ಲ. ಜನಾಂಗದಲ್ಲಿ ಎಲ್ಲರೂ ಅದನ್ನೇ ಧಾರಣೆ ಮಾಡ್ಕೊಂಡು ಇವತ್ತು ಜನಾಂಗ ಅದೇ ಬರ್ತಾ ಇದೆ. ಆದ್ರಿಂದ ಹಾಗಾಗಿ ಇವರು ಅದನ್ನೇ ಇರಬೇಕು ಅಂತ ಕೊಟ್ಟು ಬಿಟ್ಟಿರ್ತಾರೆ. ಆದ್ರೆ ಅದು ಹೊರಗಡೆ ಹೋದಾಗ ಆಚಾರ ನೋಡಪ್ಪ, ಸುಮಂಗಲಿ ಎಲ್ಲ ಅವಳಿಗೂ ಕೂಡ ಹೂ ಕೊಟ್ಟು ಬಿಟ್ರು. ಏನ್ ಹೇಳಿದ್ರೆ ಅಷ್ಟೊತ್ತೆಲ್ಲ ಉಪನ್ಯಾಸ ಮಾಡಿದ್ರೆ ನೋಡಿದ್ರೆ ಅವಳಿಗೆ ಹೂ ಕೊಟ್ಟು ಕಳ್ಸ್ಯಾರ. ಕನಿಷ್ಠ ಅವರಂತರೂ ಧಾರಣೆ ಮಾಡ್ಲಿಕ್ಕಿಲ್ಲ, ಓಕೆ. ಸುಮಂಗಲಿಯರಾದ್ರೂ ನೀಟಾಗಿ ಕುಂಕುಮವನ್ನು ಧಾರಣೆ ಮಾಡಿಕೊಂಡು ಬಂದ್ರೆ ಬ್ರಾಹ್ಮಣರಿಗೆ ಒಂದು ಅನುಕೂಲ, ಸನ್ಯಾಸಿಗಳಿಗೆ ಒಂದು ಅನುಕೂಲ. ಅವರು ಕೂಡ ಕುಂಕುಮವನ್ನು ಧಾರಣೆ ಮಾಡದೆ ನೇರವಾಗಿ ಹಾಗೆ ಬಂದ್ರೆ ಕೊಡೋರು ಹೇಗೆ, ಯಾರಿಗೆ ಏನಂತ ಕೊಡಬೇಕು? ಒಂದು ವೇಳೆ ತುಳಸಿ, ಇವತ್ತೆಲ್ಲ ತುಳಸಿಯನ್ನ ಕೆಲವೊಬ್ಬರೆಲ್ಲ ಸುಮಂಗಲಿಯರು ತಗೋಬಾರ್ದು ಅಂತ ಕೆಲವೊಬ್ರು, ಹಾಗೇನಿಲ್ಲ. ತುಳಸಿಯನ್ನೆಲ್ಲರೂ ಸ್ವೀಕಾರ ಮಾಡಬಹುದು. ಆದ್ರೆ ಕೊಡುವಂತ ಕ್ರಮಾಂಕ ಅವರಿಗೆ ಗೊತ್ತಾಗ್ಲಿಕ್ಕೆ ಕಷ್ಟ. ಹಾಗಾಗಿ ವಿಶೇಷವಾಗಿ ನಿತ್ಯದಲ್ಲಿ ಗೋಪಿ ಚಂದನ ಧಾರಣೆ ಮಾಡಬೇಕು. ಇವತ್ತು ಯಾರು ನಾವು ಮಾಡ್ತಾನೆ ಇಲ್ಲ. ಗಂಧಾಕ್ಷತೆಯನ್ನ, ತುಳಸಿ ಗಿಡವನ್ನ ಮನೆಯಲ್ಲಿ ಇಟ್ಟುಕೊಂಡು ಮಕ್ಕಳಿಗೆ ಧನ್ಮಾರ್ಗವನ್ನಾಗಿ ತಿಳಿದುಕೊಂಡು ವಿಶೇಷವಾಗಿ ಮನೆಯಲ್ಲಿ ಗಂಡ ಅತಿಥಿಗಳನ್ನ ಆಶ್ರಯ ಮಾಡಿಕೊಂಡು ಅತಿಥಿ ಅಭ್ಯಾಗತರಿಗೆ ವಿಶೇಷವಾಗಿ ಸೇವೆಯನ್ನ ಮಾಡ್ತಾ ಮನೆ ನಿರ್ಮಾಣ ಮಾಡಬೇಕು ಅಂತ ಇರೋದು. ಇವತ್ತು ಮನೆ ಏನಾಗಿರುತ್ತೆ ಅಂದ್ರೆ ಮನೆಯಲ್ಲಿ ಅತಿಥಿಗಳೇ ಬರಬಾರ್ದು, ಯಾರು ಬರಬಾರ್ದು. ಅತಿಥಿಗಳಂದ್ರೆ ಹೇಗೆ, ಆಗಿನ ಕಾಲಕ್ಕೆ ಒಂದು ವೇಳೆ ಬ್ರಾಹ್ಮಣ ಯಾರಾದ್ರೂ ಮನೆಗೆ ಬಂದ್ರೆ, ಗುರುಗಳೇ ನೀವು ಎಷ್ಟು ದಿನ ಇಲ್ಲಿ ವಾಸ, ನಿಮಗೆ ಏನು ಅನುಕೂಲಗಳನ್ನ ನಾವು ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ರು. ಈಗೆಲ್ಲ ಹಾಗಲ್ಲ. ಬ್ರಾಹ್ಮಣರು ಬಂದ್ರೆ ಯಾವಾಗ ಹೋಗ್ತಾರೆ, ಯಾಕೆ ಬಂದ್ರಿ ಅಂತ ಕೇಳ್ತೀವಿ. ಪರಿಸ್ಥಿತಿ ಹಾಗಿದೆ, ಇಲ್ಲ ಅನ್ನೋದಿಲ್ಲ. ಇವತ್ತಿನ ಸಂಪತ್ತಿಗೆ ಅಷ್ಟು ತೊಂದರೆ ಇದೆ, ಅದನ್ನೆಲ್ಲ ಇರ್ಲಿ, ಅದು ಒಂದು ಮಾತು. ನಿಜವಾಗ್ಲೂ ಅತಿಥಿಗಳಂದ್ರೆ ಯಾರು ಅಂತಂದ್ರೆ ಹೇಳದೆ ಕೇಳದೆ ಬರುವಂತವ್ರು. ಯಾವ ತಿಥಿ ಅಂತ ನೋಡದೇನೆ, ಏನು ಹಬ್ಬ ಹರಿದಿನ ಏನು ನೋಡದೇನೆ, ಏಕಾದಶಿ ದ್ವಾದಶಿ ಏನು ನೋಡದೇನೆ ನೇರವಾಗಿ ನಮ್ಮ ಮನೆಗೆ ಯಾರು ಬರ್ತಾರೋ ಅವರು ಅತಿಥಿಗಳು. ಹೊರತು ಇವತ್ತು ಬನ್ನಿ ಅಂತ ಹೇಳಿಕೊಂಡು ಆಮಂತ್ರಣ ತಗೊಂಡು ಬರೋರು ಅತಿಥಿಗಳಲ್ಲ. ಅವ್ರಿಗೆ ಬೇರೆ ಮಾತೇ ಇದೆ. ಏನಂದ್ರೆ ಶ್ರಾದ್ದಾದಿಗಳು ಬರೋ ತಿಥಿಗೆ ಬರೋರು ಅಂತ. ಅತಿಥಿಗಳು ಅಂದ್ರೆ ತಿಥಿ ವಾರಗಳನ್ನು ನೋಡದೇನೆ ಬರುವಂತವರು ಅಂತ. ಯಾಕೆ ಮನೆಯಲ್ಲಿ ಅದನ್ನೆಲ್ಲ ಅತಿಥಿ ಅಭ್ಯಾಗತರನ್ನ ವಿಶೇಷವಾಗಿ ಗಂಡ ಹೆಂಡತಿಯ ಸಮೇತನಾಗಿ ಮಾಡಬೇಕು ಅಂತಂದ್ರೆ ನಿಜವಾಗ್ಲೂ ಗೃಹಸ್ಥಾಶ್ರಮ ಅನ್ನೋದು ದೊಡ್ಡ ಆಶ್ರಮ. ನಾವು ಇವತ್ತೆಲ್ಲ ಆಶ್ರಮಗಳಲ್ಲಿ ಯಾವ್ದು ದೊಡ್ಡದು ಅಂದ್ರೆ ಸನ್ಯಾಸಿಗಳು. ಯಾಕಂದ್ರೆ ಅವರು ಜ್ಞಾನಿಗಳು, ಸನ್ಯಾಸಿಗಳು. ಹೌದು. ಜ್ಞಾನದಿಂದ ಸನ್ಯಾಸಿಗಳು ದೊಡ್ಡವರಾದರೆ ಆಶ್ರಮದಲ್ಲಿ ಗೃಹಸ್ಥಾಶ್ರಮ ದೊಡ್ಡದು. ಯಾಕಂದ್ರೆ ಮನುಸ್ಮೃತಿಯಲ್ಲಿ ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರೆ, ಯಥಾವಾಯು ಸಮಾಶ್ರಿತ್ಯ ಸರ್ವಂ ಸರ್ವಜೀವಾತ್ಮನಂ ಅಂತ. ಅಂದ್ರೆ ಎಲ್ಲಾ ಜೀವಿಗಳು ಹೇಗೆ ವಾಯುದೇವರನ್ನ ಅಂದ್ರೆ ಗಾಳಿಯನ್ನ ಆಶ್ರಯಿಸಿಕೊಂಡು, ಒಂದು ವೇಳೆ ಗಾಳಿ ಇಲ್ಲದಿದ್ರೆ ಎಲ್ಲಾ ಜೀವಿಗಳು ನಾಶನೇ, ಹೇಗೆ ಆಶ್ರಯಿಸಿಕೊಂಡಿದ್ದೇವೋ ಹಾಗೆ ತಥಾಗೃಹಸ್ಥಮಾಶ್ರಿತ್ಯ ವರ್ತಂತೆ ಸರ್ವ ಆಶ್ರಮಾಹ ಅಂತ. ಆ ಎಲ್ಲಾ ಆಶ್ರಮಗಳು ಕೂಡ ಆ ಗೃಹಸ್ಥಾಶ್ರಮವನ್ನು ವಿಶೇಷವಾಗಿ ಗೃಹಸ್ಥಾಶ್ರಮವನ್ನು ಆಶ್ರಯಿಸಿಕೊಂಡಿದೆ ಅಂತ. ಯಾಕೆ? ಬಾಲ್ಯದಲ್ಲಿ ಇರ್ತಾನೆ, ಬ್ರಹ್ಮಚರ್ಯಲ್ಲಿ ಇರುವವನು ಏನ್ ಮಾಡ್ಬೇಕು? ಅವನು ಬ್ರಹ್ಮಚರ್ಯಲ್ಲಿ ಅಧ್ಯಯನ ಮಾತ್ರ. ಹಾಗಾಗಿ ಅವನಿಗೆ ಊಟಕ್ಕೆ ಬೇಕಾದ ಒಂದು ಎಲ್ಲ ವ್ಯವಸ್ಥೆ ಯಾರು ಮಾಡ್ಬೇಕು? ಗೃಹಸ್ಥ ಮಾಡ್ಬೇಕು. ಹಾಗಾಗಿ ಬ್ರಹ್ಮಚರ್ಯವು ಕೂಡ ಗೃಹಸ್ಥನ ಆಶ್ರಯದಲ್ಲಿ ಹೋದ. ಆಯ್ತು, ಬ್ರಹ್ಮಚರ್ಯ ಹೋಯ್ತು. ನಂತರದಲ್ಲಿ ಗೃಹಸ್ಥ ಬೇಡ, ವಾನಪ್ರಸ್ಥ. ತಂದೆ ತಾಯಿಗಳು ಕಡೆಗೆ ಹೋಗ್ತಾರೆ, ಅವರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಯಾರು ಮಾಡ್ಬೇಕು? ಗೃಹಸ್ಥನೇ ಮಾಡ್ಬೇಕು. ಹಾಗಾಗಿ ಗೃಹಸ್ಥಾಶ್ರಮೇ ದೊಡ್ಡದು. ಮತ್ತೆ ಸನ್ಯಾಸಿಗಳು ಏನು ಎಲ್ಲ ವರ್ಜ ಮಾಡಿ ನಿಂತಿರ್ತಾರೆ. ಅವರಿಗೆ ಬೇಕಾದಂತ ಭಿಕ್ಷೆಗಳನ್ನ, ಅವರಿಗೆ ಬೇಕಾದಂತ ಹಣ ಸಂಪತ್ತಿಗೆಯನ್ನು ಎಲ್ಲವನ್ನೂ ಕೂಡ ಗೃಹಸ್ಥನೇ ಮಾಡ್ಬೇಕು. ಹಾಗಾಗಿ ಗೃಹಸ್ಥಾಶ್ರಮ ಬಹಳ ದೊಡ್ಡದು. ಆದ್ರೆ ನಾವೇನ್ ಮಾಡ್ತೀವಿ? ಗೃಹಸ್ಥಾಶ್ರಮದಲ್ಲಿ ಎಲ್ಲವನ್ನು ಬಿಟ್ಟು ನಿಂತಿದ್ದೇವೆ. ಬ್ರಹ್ಮಚರ್ಯ ಅಂತಂದ್ರೆ ಇವತ್ತಿನ ಬ್ರಹ್ಮಚಾರಿಗಳೆಲ್ಲ ಅಲ್ಲೇ ಅಲ್ಲ. ಬ್ರಹ್ಮಚರ್ಯ ಅಂದ್ರೆ ಒಂದು ವಯೋಮಿತಿಯ ತನಕ, ಒಂದು 16 ಅಲ್ಲಿಗೆ ಲಾಸ್ಟ್. ಅದ ನಂತರ ಅದು ಬ್ರಹ್ಮಚಾರ್ಯ ಅಂದ್ರೆ ಅವನು ಬ್ರಾಹ್ಮಣ ಆಗಿರ್ತಾನೆ, ಮದುವೆ ಆಗಿಲ್ಲ, ಹಾಗಾಗಿ ಬ್ರಹ್ಮಚಾರ್ಯ ಹೊರತು ಮುಂದಿನ ದಿನಮಾನಗಳಲ್ಲಿ ಅವನೇ ಅದನ್ನ ಆಶ್ರಯಿಸಿಕೊಂಡು ಇರಬೇಕು, ತನ್ನ ಸಂಪತ್ತಿಗೆಯಲ್ಲಿ ತಾನು ನಿಲ್ಲಬೇಕು ಅಂತ. ಆಯ್ತು, ಇರಲಿ. ಅವನು ಗೃಹಸ್ಥಾಶ್ರಮದಲ್ಲಿ ಎಲ್ಲಾ ಆಶ್ರಮಗಳು ಆಶ್ರಯಿಸಿಕೊಂಡಿದೆ, ಆಶ್ರಯದಿಂದನೇ ಪರಿವರ್ತನೆ ಆಗಿದೆ. ಮನೆಗೆ ಯಾಕೆ ಕರಿಬೇಕು?
ಮನೆಯಲ್ಲಿ ನಾವು ಪೂಜಾದಿಗಳನ್ನ ಯಾಕೆ ಮಾಡೋದು? ನಾವು ಹೊರಗಡೆ ಮಾಡ್ತೀನಿ, ಮಠ ಮಂದಿರಗಳಲ್ಲಿ ಮಾಡ್ತೇನೆ ಅಂತಂದ್ರೆ, ಮಠ ಮಂದಿರಗಳಲ್ಲಿ ಮಾಡ್ತಾ ಹೋದ್ರೆ ಮನೆ ಅನ್ನೋದು ಭವನ ಆಗುವುದಿಲ್ಲ, ವನ ಆಗಿ ಬಿಡುತ್ತೆ. ಈಗ ಸಂಸ್ಕೃತದಲ್ಲಿ ಮನೆಗೆ ಭವನ ಅಂತ ಹೇಳ್ತೇವೆ. ಏನು ಅಂತಂದ್ರೆ ಭಗವಂತ ನಿತ್ಯದಲ್ಲಿಯೂ ಕೂಡ ಮನೆಯಲ್ಲಿ ವಾಸನಾಗಿರ್ತಾನೆ, ಆದ್ರಿಂದ ಅದು ಭವನ ಅಂತ ಆಗೋದು. ಭಗವಂತನ ವಾಸ ಆಗಬೇಕಾದ್ರೆ ಏನ್ ಮಾಡ್ಬೇಕು? ಬರೀ ನಿತ್ಯದಲ್ಲಿ ಪೂಜೆ ಮಾಡ್ಕೋತ ಹೋದ್ರೆ ಆಯ್ತಾ? ಅಲ್ಲ. ಅತಿಥಿ ಅಭ್ಯಾಗತರಿಗೆ ವಿಶೇಷವಾದ ಅತಿಥಿ ಅಭ್ಯಾಗತರಿಗೆ ಬಂದಂತವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾಗ ವಿಶೇಷವಾಗಿ ಅವರು ತೃಪ್ತರಾಗಿ ಅನುಗ್ರಹವನ್ನ ಮಾಡಿ ಹೋದಾಗ ಆ ಮನೆ ಅನ್ನೋದು ಭವನ ಅಂದ್ರೆ ವಿಶೇಷವಾಗಿ ಗೃಹ ಸಂತುಷ್ಟವಾಗಿ ಇರುತ್ತೆ. ಇವತ್ತು ನಾವೇನ್ ಮಾಡ್ತೀವಿ? ಗೃಹದಲ್ಲಿ ಯಾವುದೇ ಅತಿಥಿ ಅಭ್ಯಾಗತರನ್ನ ಕರೆಸುವುದಿಲ್ಲ, ಅವರಿಗೆ ಸೇವಾದಿ ಕರ್ಮಗಳನ್ನ ಮಾಡುವುದಿಲ್ಲ. ಹಾಗಾಗಿ ಮನೆ ಅನ್ನೋದು ಸಂತುಷ್ಟವಾಗಿ ಯಾರಿಗೂ ಕೂಡ ಇರೋದಿಲ್ಲ, ಏನೋ ದುಃಖಗಳು ಅಥವಾ ಏನೋ ಸಂತಾಪಗಳು ಇರುತ್ತೆ ಮನೆಯಲ್ಲಿ. ಆದಷ್ಟು ಮನೆಗೆ ಬರುವಂತಹ ಬ್ರಾಹ್ಮಣರಿಗೆ ಕೈ ಕಾಲನ್ನ ತೊಳೆದುಕೊಂಡು ಒಳಗಡೆ ಬರಲಿಕ್ಕೆ ಹೇಳಿ. ಇವತ್ತೆಷ್ಟೋ ಜನ ಮನೆ ಮುಂದೆ ಮರೆತೇ ಹೋಗಿದೆ ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಹೋಗ್ಬೇಕು ಅಂತ. ಬ್ರಾಹ್ಮಣ ಬರಬೇಕಾದ್ರೆ ಕೈಕಾಲನ್ನ ತೊಳೆದುಕೊಂಡು, ಯಾರೇ ಬಂದ್ರು ಕೂಡ ಆದಷ್ಟು ಕೈಕಾಲನ್ನ ತೊಳೆದುಕೊಂಡು ಒಳಗಡೆ ಬರ್ಲಿಕ್ಕೆ ಹೇಳಿ. ಬ್ರಾಹ್ಮಣರು ಕೂಡ ವಿಶೇಷವಾಗಿ ಆ ರೀತಿಯಾಗಿ ಒಳಗಡೆ ಬಂದ್ರೆ ಸಾಕು. ಕಾರಣ ಏನು ಅಂತಂದ್ರೆ, ಬ್ರಾಹ್ಮಣ ಹಸುವಿಗೆ ಹೋಲಿಸ್ತಾರೆ. ಹಸು ಏನ್ ಮಾಡುತ್ತೆ? ಒಂದು ದಿನನಿತ್ಯ ಎಲ್ಲ ಕಡೆ ಮೇವುಕೊಂಡು ಬಂದು ಮರು ದಿವಸ ಬೆಳಗ್ಗೆ ಮತ್ತೆ ಆ ಯಜಮಾನನಿಗೆ ಹಾಲೇ ಕೊಡುತ್ತೆ. ಹಾಗೆ ಬ್ರಾಹ್ಮಣನು ಕೂಡ ತೀರ್ಥಕ್ಷೇತ್ರಗಳಿಗೆ ಹೋಗಿ ತನ್ನ ತಪಶಕ್ತಿಯನ್ನ ಮಾಡಿಕೊಂಡು ಬಂದು ಆ ಯಜಮಾನಿಗೆ ತನ್ನ ತಪಶಕ್ತಿಯನ್ನು ಹಿಟ್ಟು ಹೋಗ್ತಾನೆ. ಆದರೆ ಅವನನ್ನು ಏನಾದರೂ ಕೈಕಾಲನ್ನು ತೊಳೆದರೆ, ಅವನು ಕ್ರೋಧಾಗ್ನಿಯಲ್ಲಿ ಬಂದಾಗ ಹಾಗೆ ಬಂದು ಒಳಗಡೆ ಕೂಡಿಸಿದರೆ ಅವನಲ್ಲಿ ಇರುವಂತಹ ಅಗ್ನಿಯನ್ನು ಕೂಡ ಇಟ್ಟು ಹೋಗ್ತಾನೆ. ಹಾಗಾಗಿ ಮನೆಗೆ ಬಂದಂತಹ ಬ್ರಾಹ್ಮಣನ ಫಸ್ಟ್ ಶಾಂತಗೊಳಿಸ್ಬೇಕು. ಶಾಂತಗೊಳಿಸಿದಾಗ ಆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಬಂದಂತಹ ಅತಿಥಿ ಅಭ್ಯಾಗತರಿಗೆ ವಿಶೇಷವಾಗಿ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅಂತ ಶಾಸ್ತ್ರದಲ್ಲಿ ಹೇಳುವಂತಹ ಮಾತುಗಳು. ಹಾಗಾಗಿ ಮನೆ ಗೃಹವನ್ನ ನಿರ್ಮಾಣವನ್ನು ಮಾಡಿದಾಗ ಆ ಮನೆಯಲ್ಲಿ ಇರುವಂತಹ ಕೆಲಸಗಳನ್ನ ಮಾಡ್ತಾ ಇರಬೇಕು. ನಂತರದಲ್ಲಿ ತೀರ್ಥಕ್ಷೇತ್ರಾದಿಗಳಿಗೆ ಹೋಗುವಂಥದ್ದು, ಆಮೇಲೆ ವಿದ್ಯಾಪೀಠಾದಿಗಳನ್ನ ನಿರ್ಮಾಣವನ್ನ ಮಾಡುವಂಥದ್ದು, ಸಾಕಷ್ಟು ವಿಷಯಗಳು. ನಂತರದಲ್ಲಿ ಕೆಲವೊಂದು ಕಡೆ ಹೇಳಬೇಕಾದ್ರೆ ಹೇಳ್ತಾರೆ, ಬಂದಂತಹ ಹಣದಲ್ಲಿ ಶೇಖರಣೆಯನ್ನ ಮಾಡಿಕೊಂಡು ವೈಶ್ಯದೇವಾದಿಗಳನ್ನೇ ಅಥವಾ ಅಷ್ಟೋದಕಾದಿಗಳನ್ನ ಮಾಡಿಸಿ ನಮ್ಮ ಮಠವನ್ನ, ವಿಶೇಷವಾಗಿ ಕಾಣುವ ಮಠವನ್ನ ಅಥವಾ ವಿದ್ಯಾಪೀಠವನ್ನ ನಿರ್ಮಾಣವನ್ನ ಮಾಡಿಸಿ ಅದಕ್ಕೆ ಬೇಕಾದಂತಹ ಅನುಕೂಲಗಳನ್ನ ಗೃಹಸ್ಥರು ಮಾಡಿಕೊಡ್ಬೇಕು ಅಂತ ಹೇಳಿದ್ದು. ಇವತ್ತು ನಾವು ಯಾರೂ ಮಾಡ್ತಾ ಇಲ್ಲ ನೋಡಿ. ಇವತ್ತು ನಾವು ಏನಾದರೂ ಪ್ರಯತ್ನವನ್ನ ಮಾಡಿ ನಾವು ಉಳಿಸಿಕೊಂಡರೆ ಉಳಿತು, ಇಲ್ಲದಿದ್ರೆ ಏನೂ ಉಳಿಯುವುದಿಲ್ಲ. ಆದಷ್ಟು ಏಕಾದಶಿ ವ್ರತಗಳನ್ನ ಆಚರಣೆಗಳನ್ನ ಮಾಡಿ. ಇವತ್ತೆಷ್ಟೋ ಜನ ಏಕಾದಶಿ ಹೇಳ್ತೇವೆ, ಏಕಾದಶಿ ಅಂತಂದ್ಗಳೇ ಆಚಾರ್ಯ ಊಟ ಒಂದು ಮಾಡುವುದಿಲ್ಲ, ಉಪಹಾರವನ್ನ ಸ್ವೀಕಾರ ಮಾಡ್ತೇವೆ ಅಂತ. ಆಹಾರ ಎಷ್ಟು ಅಂದ್ರೆ ಇನ್ನೇನು ಅವನಿಗೆ ಇರಲಿಕ್ಕೆ ಆಗುವುದಿಲ್ಲ, ಎಷ್ಟು ತಗೊಂಡ್ರೆ ಅವನು ಇರಬಹುದು ಅಂತ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣ ಉಪಹಾರವನ್ನ ಮಾಡಬೇಕು. ಆದ್ರೆ ನಾವು ಉಪಹಾರವನ್ನ ಎಷ್ಟು ಮಾಡ್ತೇವೆ ಅಂದ್ರೆ ಭೋಜನದ ಲೆಕ್ಕದಲ್ಲಿ ಉಪಹಾರವನ್ನ ಮಾಡಿಕೊಂಡು ಬರ್ತೇವೆ. ಏಕಾದಶಿಯ ದಿನ ಅಗಳುಗಳನ್ನ, ಅಕ್ಕಿಯನ್ನು, ಬರೇ ಅನ್ನವನ್ನ, ನಮ್ಮಲ್ಲಿ ಏನು ಅಂತಂದ್ರೆ ಅನ್ನ ಅಂದ್ರೆ ಏನು, ಅಕ್ಕಿಯಿಂದ ಮಾಡೋದನ್ನ ಮಾತ್ರ ಅನ್ನ ಅಂತ ಮಾಡ್ತೇವೆ. ಅನ್ನ ಅಂದ್ರೆ ಏನು ಅಂತ ಅರ್ಥ ಅಂದ್ರೆ ಸಂಸ್ಕೃತ ಅತ್ತಿ ಇತಿ ಅನ್ನಂ, ಅಗಿಲಿಕ್ಕೆ ಬರುವುದೆಲ್ಲವೂ ಕೂಡ ಅನ್ನವೇ. ಆಚಾರ್ಯ ಇರೋದು ಶಾಸ್ತ್ರದಲ್ಲಿ ಮಾತ್ರ ಹೇಳಿದಾರ ಅಂತಂದ್ರೆ ಶಾಸ್ತ್ರ ಅಲ್ಲ, ದಾಸರು ಕೂಡ ವರ್ಣನೆ ಮಾಡಿದ್ದಾರೆ ಇದನ್ನು. ಏನು ಅಂದ್ರೆ ಹರಿದಿನ ನೀವು ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ ಅಂತ ಅಲ್ಲಿ ವರ್ಣನೆ ಮಾಡಬೇಕಾದ್ರೆ, ಒಂದು ವೇಳೆ ಊಟವನ್ನ ಮಾಡುವುದಾದ್ರೆ ಅಂದಿನ ಅನ್ನ ಅಗಳುಗಳು ಕ್ರಿಮಿಕೋಟಿಗಳು ಅಂತ ವರ್ಣನೆ ಮಾಡ್ತಾರೆ. ಆಯ್ತು, ಅಲ್ಲಿ ಒಂದೇ ಬಾರಿ ಅನ್ನ ಹೇಳಿದಾರೆ ಅಂದ್ರೆ ಅನ್ನ ಅಲ್ಲಿ ಒಂದು ಬಾರಿ ಹೇಳಿಲ್ಲ, ಮುಂದೆ ಹೇಳ್ಬೇಕಾದ್ರೂ ಕೂಡ ಹೇಳ್ತಾರೆ, ಎರಡು ಬಾರಿ ಅನ್ನ ಅಂತ ಪ್ರಯೋಗ ಮಾಡ್ತಾರೆ. ಯಾಕೆಂದ್ರೆ ಉಪಹಾರವನ್ನ ತಿಂದಾಗ ಕೂಡ ಅದನ್ನ ಅಗಿತೇವೆ, ಅದು ಕೂಡ ವರ್ಜನೆ. ಅವತ್ತು ಅಂದಿನ ಅನ್ನ ದರ್ಪಣಗಳು. ಇವತ್ತೆಲ್ಲ ನಾವು ಹೆಣ್ಮಕ್ಕಳು ಸುಮ್ಮನೆ ಹೇಳ್ತಾ ಇರೋದು, ಯಾರೋ ಅನ್ಯತಾ ಭಾವಿಸ್ಬೇಡಿ. ಇವತ್ತು ಏನಾಗಿದೆ ಅಂದ್ರೆ ಭಜನೆ ಅನ್ನೋದು ಏಕಾದಶಿ ದಿನ ಒಂದೇ ದಿನ. ಆ ಭಜನೆ ಅನ್ನೋದು ಏಕಾದಶಿ ದಿನ ನಡೆಯೋದ್ರಿಂದ ಹೆಣ್ಣು ಮಕ್ಕಳು ತಾವು ತಂದಂತಹ ಒಡವೆಗಳನ್ನಾಗಲಿ ಅಥವಾ ಸೀರೆಗಳನ್ನಾಗಲಿ ತೋರಿಸ್ಬೇಕಂದ್ರೆ ಅವತ್ತೇ ಹಾಕೊಂಡ್ಬರ್ಬೋದು, ಬೇರೆ ದಿನ ಹಾಕೊಂಡ್ಬಂದ್ರೆ ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಏನ್ ಮಾಡ್ತೇವೆ ಅಂದ್ರೆ ಏಕಾದಶಿ ದಿನ ಚಂದ ರೆಡಿ ಆಗಿಕೊಂಡು ಬಂದು ಇದು ಹೊಸದು ದರ್ಪಣ, ನಂದು ಹೊಸ ಸೀರೆ, ಇದು ಹೊಸ ಆಭರಣ ಅಂತ ತೋರಿಸ್ತೇವೆ. ಆದ್ರೆ
ಅಂದಿನ ಚಿನ್ನ ಆಭರಣಗಳು ದರ್ಪಣವೂ ಕೂಡ ವರ್ಜ್ಯ, ಕನ್ನಡಿ ಅಲಂಕಾರ ಎಲ್ಲವೂ ಕೂಡ ವರ್ಜ್ಯ ಏಕಾದಶಿ ದಿನ. ಆದಷ್ಟು ಏಕಾದಶಿ ದಿನಗಳಲ್ಲಿ ಎಲ್ಲಾ ಕೆಲಸಗಳನ್ನು ವರ್ಜ್ಯ ಮಾಡಿಕೊಂಡು ವಿಶೇಷವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ಸಾಕಷ್ಟು ಇದೆ. ಮಾಧವ ತೀರ್ಥರ ಕೊಡುಗೆ ನಮ್ಮ ಮಠಕ್ಕೆ ದೊಡ್ಡ ಕೊಡುಗೆ, ಅವರಷ್ಟು ದೊಡ್ಡ ಕೊಡುಗೆ ಯಾರಿಂದನೂ ಕೂಡ ಸಾಧ್ಯವಿಲ್ಲ. ಇಡೀ ಕಾಣ್ಣವರು ಕೂಡ ಒಂದು ನೆಲೆಯಾಗಿ ಇವತ್ತೇನಾದ್ರೂ ನಿಂತಿದ್ದೇವೆ ಅಂದ್ರೆ ಅದಕ್ಕೆ ಮಾಧವ ತೀರ್ಥರೇ ಸಾಕ್ಷಿ, ಬೇರೆ ಯಾರೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಮಾಡಿದ್ದಾರೆ. ಅದನ್ನ ಮಾಡಿ ಹೋದ್ರು ಅನ್ನೋದು ಅಷ್ಟೇ ಅಲ್ಲ, ಅದನ್ನ ನಾವು ರಕ್ಷಣೆ ಮಾಡಿಕೊಂಡು ಹೋದ್ರೆ ಅವರು ಮಾಡಿದ್ದು ಸದುಪಯೋಗ ಆಗತ್ತೆ. ಅವರು ಮಾಡಿ ಹೋಗಿದ್ದಾರೆ, ನಾವು ಸುಮ್ಮನೆ ಕೂತು ತಿನ್ನೋಣ ಅಂದ್ರೆ ಅಲ್ಲ, ಅವರು ಮಾಡಿ ಹೋಗಿದ್ದನ್ನ ನಾವು ರಕ್ಷಣೆ ಮಾಡ್ತಾ ಹೋದ್ರೆ ಮಾತ್ರ ಅದು ಅವರು ಮಾಡಿದ್ದು ಯೋಗ್ಯ ಅನ್ನೋದಾಗೋದು. ಹಾಗಾಗಿ ಸಾಕಷ್ಟು ಜನ ಇದ್ದೀರಾ, ನಮ್ಮಲ್ಲಿ ಯಾರೂ ಬಡವರು ಇದ್ದಾರೆ, ಧನವಂತರು ಇದ್ದಾರೆ, ಎಷ್ಟೋ ಸತ್ಕರ್ಮ ಕಾರ್ಯಗಳನ್ನು ಮಾಡುವಂತ ಶಕ್ತಿಗಳು ಇದ್ದವರು ಇದ್ದೀರಾ. ಆದಷ್ಟು ಮಠ ಮಂದಿರಗಳಿಗೆ ದಾನಾದಿಗಳನ್ನು ಕೊಡಿ, ಅಲ್ಲಿ ಬೇಕಾದಂತಹ ಕೆಲಸಗಳನ್ನ ಮಾಡಿಸಿ. ನಾನು ಕೊಟ್ರೆ ಏನಾಗುತ್ತೋ ಅಂತ ಯೋಚನೆ ಮಾಡಬೇಡಿ, ಯಾಕೆಂದ್ರೆ ಭಗವಂತ ಶಾಸ್ತ್ರ ಕೊಟ್ಟದ್ದನ್ನ ಅನಂತ ಮಡಿ ಮಾಡಿ ಕೊಡುವ ಅಂತ ದಾಸರು ಹೇಳಿದ್ದಾರೆ. ನಾವು ಇವತ್ತು ಒಂದು 10 ರೂಪಾಯಿ ಕೊಟ್ರೆ ಭಗವಂತ ನಾಳೆ ನಮಗೆ ಅದನ್ನ 1000 ರೂಪಾಯಿ ಮಾಡಿ ಕೊಡ್ತಾನೆ, ಅದರಲ್ಲಿ ಏನು ಚಿಂತೆ ಬೇಡ. ಆದರೆ ಕೊಡುವ ಅಪೇಕ್ಷೆ ನಿಮ್ಮೆಲ್ಲರಲ್ಲಿಯೂ ಕೂಡ ಇರಲಿ, ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ವಿಶೇಷವಾಗಿ ಇಲ್ಲಿಯ ತನಕ ಮಾಡಿರುವಂತಹ ಮಾಡಿದ ಕರ್ಮಗಳನ್ನ ದೇವರಿಗೆ ಅರ್ಪಣೆ ಮಾಡಿದಾಗ ಮಾತ್ರ ಸಫಲ ಅಂತ. ಯಾಕಂದ್ರೆ ಕೃಷ್ಣಾರ್ಪಿತಾನಿ ಕರ್ಮಾಣಿ ಸಫಲಾನಿ ಭವಂತಿ, ಅನ್ಯರ್ಪಿತಾನಿ ಕರ್ಮಾಣಿ ಭಸ್ಮನಾನ್ಯಸ್ಮ ಸಾರಯತ ಅಂತ. ಮಾಡಿದ ಕರ್ಮಗಳನ್ನ ದೇವರಿಗೆ ಅರ್ಪಣೆ ಮಾಡಿದ್ರೆ ಸಫಲವಾಗುತ್ತೆ, ಇಲ್ಲದಿದ್ರೆ ಹೋಮದಲ್ಲಿ ಕಟ್ಟಿಗೆ ಹೇಗೆ ಸುಟ್ಟು ಹೋಗುತ್ತೋ ಹಾಗೆಲ್ಲ ಮಾಡಿದ ಕರ್ಮಗಳು ಸುಟ್ಟು ಹೋಗುತ್ತಂತೆ. ಹಾಗಾಗಬಾರ್ದು. ಹಾಗಾಗಿ ನಾವು ಮಾಡಿದ ಇವತ್ತಿನ ತನಕ ಮಾಡುವಂತ ಕೆಲಸಗಳನ್ನ, ಅಥವಾ ನಾಳೆ ಒಂದು ದಿನ ಇರುವಂತಹ ಪರ್ವಕಾಲ, ಹಾಗಾಗಿ ನಾಳೆ ಒಂದು ದಿನಗಳಲ್ಲಿ ಮಾಡುವಂತಹ ಎಲ್ಲ ಕೆಲಸಗಳನ್ನು ಕೂಡ ಆ ದೇವರಿಗೆ ಭಗವಂತನಿಗೆ ಅರ್ಪಣೆ ಮಾಡಿದಾಗ ವಿಶೇಷವಾಗಿ ಎಲ್ಲವೂ ಕೂಡ ಸಫಲವಾಗುತ್ತೆ. ಹಾಗಾಗಿ ಯಾವ ಮನೋ ಅಪೇಕ್ಷೆಯಿಂದ ಬಂದು ಗುರುಗಳ ಆ ಸೇವೆಯನ್ನ ಮಾಡಿದ್ದೇರೋ ಅದೆಲ್ಲವೂ ಕೂಡ ವಿಶೇಷವಾಗಿ ಗುರುಗಳು ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಅಂತ ದೇವರಲ್ಲಿ ಮತ್ತು ಗುರುಗಳಲ್ಲಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂತ ಮಾಡಿದ ಎಲ್ಲಾ ಕೆಲಸವನ್ನು ವಿಶೇಷವಾಗಿ 1-2 ದಿನಗಳ ಕಾಲ ಉಪನ್ಯಾಸಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂತಹ ಎಲ್ಲ ರಾಯಚೂರಿನ ಪ್ರಾಂತದ ಎಲ್ಲ ಸಜ್ಜನರಿಗೂ ಮತ್ತು ಸ್ವಯಂ ಅಗ್ನಿವಲಿಕ ಸೇವಕ ಸಂಘದಿಂದ ಮತ್ತು ಸಾಕಷ್ಟು ಜನರಿದ್ದಾರೆ. ಯಾರದೂ ನನಗೆ ಹೆಸರುಗಳು ಬರಲಿಕ್ಕೂ ಬಹಳ ಸಮಯ ಆಗತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಭಗವಂತ ಅನುಗ್ರಹವನ್ನ ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಮಾಡಿದ ಎಲ್ಲಾ ಕರ್ಮಗಳನ್ನ ದೇವರಿಗೆ ಅರ್ಪಣೆಯನ್ನ ಮಾಡುತ್ತಾ ಮತ್ತು ಪ್ರಾತಸ್ಮರಣೀಯರಾಗಿರತಕ್ಕಂತಹ ವಿಶೇಷ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತ ಲಕ್ಷ್ಮೀನಾರಾಯಣ ಅರ್ಪಣೆ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯವ ಬುದ್ಧ್ಯಾತ್ಮನಾ ವಾ ಪ್ರದೇಶ ಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.